ಸೆಲೆಬ್ರಿಟಿ ಕೆನೈನ್ ಬ್ರೀಡರ್ ಅಷ್ಟೇ ಅಲ್ಲದೆ ರೀಸೆಂಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಕೂಡ. ನಾನು ಮುಂಚೆ ಇದ್ರೆ ದುಬೈಯಲ್ಲಿ ತೋರಿಸ್ತೀನಿ. ಇರೋರೆಲ್ಲ ನಾನು ಹಿಂಗೆ ಅಂತಾರೆ. ಅದು ಅವ್ರು ಎಷ್ಟೇ ಏನೇ ಆದ್ರೂ ಓನ್ಲಿ ಕರ್ನಾಟಕ, ಸ್ವಲ್ಪ ಜನ ಓನ್ಲಿ ಬ್ಯಾಂಗ್ಳೂರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ನಾನು ಬಂದು ಇಂಟರ್ನ್ಯಾಷನಲ್. 125 ದೇಶದಲ್ಲಿ 5,000 ನ್ಯೂಸ್ ಚಾನಲ್, 24 ಅವರ್ಸ್ ಅಲ್ಲಿ ನ್ಯೂಸ್ ಅಲ್ಲಿ ಬಂದಿದ್ದೀನಿ. ಇಬ್ರು ಸೆಲೆಬ್ರಿಟಿಗಳು ಕ್ವಶನ್ ಕೇಳಿದ್ರು, ಪಾಕಿಸ್ತಾನಲ್ಲಿ ಬಂದಿದ್ಯಾ ತೋರ್ಸು ಅಂತ. 4 ಚಾನಲ್ದು ಅವ್ರಿಗೆ ಪಾಕಿಸ್ತಾನದ್ದೇ ಕಳಿಸಿದೆ. ನಾಯಿ ಕೈ ಕಾಲ್ ಎತ್ಕೊಂಡು ಚಾಕು ಹಿಡ್ಕೊಂಡು ಕೇಕ್ ಕಟ್ ಮಾಡ್ತೀನಿ. ಎಲ್ಲ ಬಿಸಿಲ್ ಹೊಡಿತಾರೆ ಅಷ್ಟೇ. ಆಮೇಲೆ ಮುನ್ಸ್ಕೊಂಡು ಸ್ಟೇಜ್ ಬಿಟ್ಟು ಹೋಗ್ತಾರೆ. ನಾನ್ ಬಂದ್ರೆ ಅವ್ರು ಯಾವ ಮಿನಿಸ್ಟ್ರು ಬಂದಿರ್ಲಿ, ಅದು ವಿತ್ ವಿಡಿಯೋ ಕಳಿಸ್ತೀನಿ ಸರ್, ನಿಮ್ಗೆ ಕ್ಯಾಮ್ರಾಗೆ ಕೈ ತೋರಿಸ್ಕೊಂಡು ಹೇಳ್ತಾ ಇದೀನಿ. ಇಲ್ಲಿರೋರು ಬೆಳೆಸಲ್ಲ, ತುಳಿಯಕ್ ನೋಡ್ತಾರೆ. ಯಾರೋ ಒಬ್ಬ ಬೆಳೀತಾ ಇದ್ದಾನೆ ಅಂತ ತುಳಿಯದೇ ಕಾಯ್ತಾ ಕೂತಿರ್ತಾರೆ. ಬಟ್ ಇವಾಗ ನಿಮಗೆ ಈವೆಂಟ್ಸ್ ಬರ್ತಿರೋದು, ನೀವು ಕಂಟೆಂಟ್ ಮಾಡ್ತಿರೋದು, ಅಥವಾ ನೀವು ಹೋಗಿ ಬರ್ತಿರೋದು, ಸನ್ಮಾನ ಮಾಡ್ಕೋತಿರೋದು, ಪ್ರತಿಯೊಂದು ಇಲ್ಲಿ ಜನರ ಹತ್ರ ಅಲ್ಲ. ಆಂಧ್ರಲ್ಲಿ ಜಾಸ್ತಿ ಕಾಸೆ ಬಿಚ್ಚ. ನಾನು ಯಾರಿಗೂ ಸಲ್ಯೂಟು ಹೊಡೆಯಲ್ಲ. ನಾನು ಇರೋದೇ ಹಿಂಗೆ. ನೀವ್ ಏನ್ ಕಿತ್ಕೊಂತೀರ ಕಿತ್ಕೊಳ್ಳಿ. ಖಾಲಿ ಸಂತೋಷ್ ಅವರು ಅಷ್ಟು ಫಂಕ್ಷನ್ ಮಾಡಿದ್ರಂತೆ, ಇಷ್ಟು ಹೆಸರು ಎಲ್ಲೂ ಬರ್ಲಿಲ್ವಂತೆ. ಬರೀ ಹರ್ಷ ಅನ್ನೋದು ಒಂದೇ ಒಂದು ಅವರು ಮಿಮಿಕ್ರಿ ಮಾಡಿದ್ಕೆ ಇವತ್ತು ಫೇಮಸ್ ಅಂತ. ಬೇಕಾದ್ರೆ ಸ್ಪೀಕರ್ ಫೋನ್ ಹಾಕಿ ಇಲ್ಲೇ ಸ್ಪೀಕರ್ ಫೋನ್ ಅಲ್ಲಿ ಮಾತಾಡ್ಸ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TNIT ಪಾಡ್ಕಾಸ್ಟ್. ನಾನು ನಿಮ್ ಖುಷಿ. ಸೊ ಇವತ್ತು ನಮ್ಮ ಈ ಪಾಡ್ಕಾಸ್ಟ್ ಅಲ್ಲಿ ಒಂದು ಸ್ಪೆಷಲ್ ಸೆಲೆಬ್ರಿಟಿ ಗೆಸ್ಟ್ ಇದ್ದಾರೆ. ಇವರು ಸೆಲೆಬ್ರಿಟೀಸ್ಗೆ ಸೆಲೆಬ್ರಿಟಿ ಕೆನೈನ್ ಬ್ರೀಡರ್ ಅಷ್ಟೇ ಅಲ್ಲದೆ ರೀಸೆಂಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಕೂಡ. ಇವ್ರು ಹೇಳೋದೆಲ್ಲ ಕಾಂಟ್ರವರ್ಸಿ, ಇವ್ರು ಮಾಡೋದೆಲ್ಲ ಕಾಂಟ್ರವರ್ಸಿ. ನಮ್ ಜೊತೆ ಇವತ್ತಿದ್ದಾರೆ ಸತೀಶ್ ಕಾಡುಬಾಂಬ್ ಅವರು. ಸೊ ಇವ್ರ ಬಗ್ಗೆ ನಾವ್ ತಿಳ್ಕೊಳ್ಳೋಣ, ಅವರ ಲೇಟೆಸ್ಟ್ ಅಪ್ಡೇಟ್ಸ್ ಬಗ್ಗೆ ಅಂಡ್ ಅವರ ಚೈಲ್ಡ್ಹುಡ್ ಬಗ್ಗೆ. ಸೊ ಆಗ್ಲೇ ಇಂಟ್ರೊಡಕ್ಷನ್ ಕೊಟ್ಟಂಗೆ ನಮ್ ಜೊತೆ ಇವತ್ತು ಸತೀಶ್ ಕಾಡುಬಾಂಬ್ ಅವರು ಇದ್ದಾರೆ, ಆಲ್ಸೋ ನೋನ್ ಆಸ್ ಸೆಲೆಬ್ರಿಟಿಗೆ ಸೆಲೆಬ್ರಿಟಿ. ಸೊ ಸರ್, ಹೂ ಇಸ್ ಸತೀಶ್ ಕಾಡುಬಾಂಬ್? ಸತೀಶ್ ಕ್ಯಾಡಬಾಂಬ್ಸ್ ಬಂದು ಇಂಟರ್ನ್ಯಾಷನಲ್. ಅಂದ್ರೆ ಇರೋರೆಲ್ಲ ನಾನು ಹಿಂಗೆ ಅಂತಾರೆ. ಆದ್ರೆ ಅವ್ರು ಎಷ್ಟೇ ಏನೇ ಆದ್ರೂ ಓನ್ಲಿ ಕರ್ನಾಟಕ, ಸ್ವಲ್ಪ ಜನ ಓನ್ಲಿ ಬ್ಯಾಂಗ್ಳೂರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ನಾನು ಬಂದು ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅಂತಾನೆ ಫೇಮಸ್. ಗೂಗಲ್ ಮಾಡಿದ್ರೆ ವರ್ಲ್ಡ್ಸ್ ನಂಬರ್ 1 ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅಂತ ಹೊಡೆದ್ರೆ ಗೂಗಲ್ ಅಲ್ಲಿ ಯಾವ್ದು ಫಸ್ಟ್ ಬರುತ್ತೆ ಅವರೇ ವರ್ಲ್ಡ್ಗೆ ಫೇಮಸ್ ಅಂತ. ಅಷ್ಟು ಗೂಗಲ್ ಅಲ್ಲಿ ಟಾಪ್ ರೇಟಿಂಗ್ ಬರ್ಬೇಕಂದ್ರೆ ಅಷ್ಟು ನ್ಯೂಸ್ ಚಾನಲ್ಗಳಲ್ಲಿ ಬಂದಿರಬೇಕು. ಅದು ಬಂದಿದ್ರೆ ಮಾತ್ರ ಅದು ಗೂಗಲ್ ಅಲ್ಲಿ ತೋರ್ಸೋದು ಮೇಲ್ಗಡೆ. ಯಾಕಂದ್ರೆ 1 ಚಾನಲ್, 2 ಚಾನಲ್, 50 ಚಾನಲ್, 20 ಚಾನಲ್, 100 ಚಾನಲ್ ಬಂದವ್ರದೆಲ್ಲ 100ಗಿಂತ ಪೇಜ್ ಇನ್ನೂ ಕೆಳಗಡೆ ಇರುತ್ತೆ. ನಂದು ಗೂಗಲ್ ಅಲ್ಲೇನೆ ನಂಬರ್ 1 ತೋರಿಸ್ತಿದೆ ಅಂದ್ರೆ ಕಾರಣ ಬಂದು ನಾನು 125 ದೇಶದಲ್ಲಿ 5,000 ನ್ಯೂಸ್ ಚಾನಲ್, 24 ಅವರ್ಸ್ ಅಲ್ಲಿ ನ್ಯೂಸ್ ಅಲ್ಲಿ ಬಂದಿದ್ದೀನಿ. ನಾನು 125 ದೇಶಕ್ಕೆ ಹೋಗಿ ಇಂಟರ್ವ್ಯೂ ಕೊಟ್ಟಿಲ್ಲ. ಅಲ್ಲಿರೋರು ನನ್ನ ಹತ್ರ ಬಂದು ಇಂಟರ್ವ್ಯೂ ಮಾಡಿ ಹಾಕೊಂಡಿರೋದನ್ನ ಅದ್ರ ಸೋರ್ಸ್ ಎತ್ಕೊಂಡು ಮಿಕ್ದವ್ರು ಹಂಗೆ ರೊಟೇಷನ್ ಆಗಿ 24 ಅವರ್ಸ್ ಅಲ್ಲಿ 5,000 ನ್ಯೂಸ್ ಚಾನಲ್ ನಾನು ತೋರಿಸ್ತೀನಿ. ಆಮೇಲೆ 125 ದೇಶದಲ್ಲಿ ಬಂದಿದ್ದೀನಿ. ಯಾರು ಚಾಲೆಂಜ್ ಮಾಡಂಗಿದ್ರೆ ನಾನು ಈ ದೇಶ ಆ ದೇಶ ಅಂತ ಹೇಳಿದ್ರೆ ಅದ್ರಲ್ಲಿ ಬಂದಿದೆ ಅದಕ್ಕೆ ನೀನ್ ಹೇಳ್ತಿದ್ಯಾ ಅಂತಾರೆ. ನಾನು ಚಾಲೆಂಜ್ ಮಾಡ್ತೀನಿ, ನೀವ್ ಹೆಸರು ಹೇಳಿದ ದೇಶ, ಆ ದೇಶದಲ್ಲಿ ನನ್ನ ನ್ಯೂಸ್ ಚಾನಲ್ ತೋರಿಸ್ತೀನಿ. ಅದು ನನ್ನವರೆಗೂ ನಿಮ್ಗೆ ಬರಕ್ಕೆ ಏನಾರ ಸಂಕೋಚ ಆತರ ಏನಾರ ಇದ್ರೆ ನೀವೇ ಗೂಗಲ್ ಅಲ್ಲಿ ಸತೀಶ್ ಕ್ಯಾಡಬಾಂಬ್ಸ್ ಇಲ್ಲ ಕ್ಯಾಡಬಾಂಬ್ಸ್ ವಕಾಮಿ ಹಾಕ್ಬಿಟ್ಟು ಪಾಕಿಸ್ತಾನ ಅಂತ. ಈಗ ಇಬ್ರು ಸೆಲೆಬ್ರಿಟಿಗಳು ಕ್ವಶನ್ ಕೇಳಿದ್ರು, ಪಾಕಿಸ್ತಾನಲ್ಲಿ ಬಂದಿದ್ಯಾ ತೋರ್ಸು ಅಂತ. 4 ಚಾನಲ್ದು ಅವ್ರಿಗೆ ಪಾಕಿಸ್ತಾನದ್ದೇ ಕಳಿಸಿದೆ. ಆ ತರ ನೀವು ಹೆಸರು ಸಮೇತ ಕ್ಯಾಡಬಾಂಬ್ಸ್ ವಕಾಮಿ ಪಾಕಿಸ್ತಾನ್, ಕ್ಯಾಡಬಾಂಬ್ಸ್ ವಕಾಮಿ ಲಂಡನ್, ಕ್ಯಾಡಬಾಂಬ್ಸ್ ವಕಾಮಿ ರಷ್ಯಾ, ಆ ತರ ವರ್ಲ್ಡ್ ಅಲ್ಲಿ ಎಷ್ಟು ಕಂಟ್ರಿ ಇದೆ ಕ್ಯಾಡಬಾಂಬ್ಸ್ ವಕಾಮಿ ಅಂತ ಹಾಕಿ. ಅದು ನಂದು ಡಾಗ್ ನೇಮು. ಅದು ಬೇಡ ಅಂದ್ರೆ ಸತೀಶ್ ಕ್ಯಾಡಬಾಂಬ್ಸ್ ಅಂತ ಹಾಕಿ, ಇಲ್ಲ ಬರೀ ಕ್ಯಾಡಬಾಂಬ್ಸ್ ಹಾಕಿ, ಇಲ್ಲ ಬರೀ ಸತೀಶ್ ಅಂತ ಹಾಕ್ಬಿಟ್ಟು ನೀವು ಯಾವ ದೇಶ ಬೇಕು ನೀವು ಗೂಗಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಒಬ್ಬೊಬ್ರಿಗೂ ಹೋಗಿ ತೋರ್ಸಕ್ಕೆ ನನಗಾಗಲ್ಲ. ನೀವೇ ಫ್ರೀ ಟೈಮ್ ಅಲ್ಲಿ ನನ್ನ ಮಗ ಇಷ್ಟೊಂದು ಓಲ್ಡ್ ಬಿಡ್ತಾ ಇದ್ದಾನಲ್ಲ ಹೌದಾ ಅಂತ ಒಂಚೂರು ಗೂಗಲ್ ಅಲ್ಲಿ ಚೆಕ್ ಮಾಡಿ, ಅವಾಗ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಅಲ್ಲೇನಾದ್ರು ಬರ್ಲಿಲ್ಲ ಅಂದ್ರೆ ನಿಮ್ಮ ಹತ್ರ ಚಪ್ಪಲಿ ತಗೊಂಡು ನಾನು ಓಡಿಸ್ಕೊಳ್ತೀನಿ. ಸರ್, ಅದು ಬಿಟ್ಟಾಗಿ ಇವಾಗ ನೀವು ಡಾಗ್ ಬ್ರೀಡಿಂಗ್ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ರೀಸೆಂಟ್ ಬಿಗ್ ಬಾಸ್ ಕಾಂಟ್ರವರ್ಸೀಸ್, ಇನ್ನೊಂದು ಮತ್ತೊಂದು ಎಲ್ಲ ಸೈಡಿಗೆ ಇಟ್ಬಿಟ್ಟು ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ?
ಚೈಲ್ಡ್ಹುಡ್ ಅಂದ್ರೆ ನಾನು ಚಿಕ್ಕವನಿದ್ದಾಗ ಅಪ್ಪ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ವೆಟರ್ನರಿ ಡಾಕ್ಟರ್. ಇವಾಗ ಡಾಕ್ಟರ್ ಕೆ ಶಿವರಾಮ್ ಅಂತ ಈ KRS ಪಕ್ಷದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ, ಲಂಚಮುಕ್ತ ಕರ್ನಾಟಕದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ, ದೊರೆಸ್ವಾಮಿ ಇದರಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ, ಹಿರೇಮಠ್ ಅಂತ ಇದ್ದಾರೆ ಅವ್ರಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ, RTIಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಈಗ ದೊಡ್ಡ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಒಂದು 750 ಗೋರ್ಮೆಂಟ್ ಇಲಾಖೆ ಮೇಲೆ ಕೇಸ್ ಹಾಕಿ ಗೆದ್ದಿರೋ ಏಕೈಕ ವ್ಯಕ್ತಿ ಅಂತ ಹೇಳಕ್ಕೆ ನಮ್ಮ ಅಪ್ಪನ್ನ ಹೆಮ್ಮೆ ಆಗುತ್ತೆ. ಅವ್ರ ಮಗ ಆಗಿ ನಾನು ಸ್ವಲ್ಪ ಗೌರ್ಮೆಂಟ್ ಅಫಿಷಿಯಲ್ಸ್ ಮೇಲೆ 7-8 ಕೇಸ್ ಹಾಕಿ ಇವತ್ತು ನಾನು ಗೆದ್ದಿದ್ದೀನಿ. ಅವ್ರಿಗೆ ಡಿಪ್ರಮೋಷನ್ ಮಾಡಿಸಿದ್ದೀನಿ, ಅವ್ರಿಗೆ ಗೋಲ್ಡ್ ಮೆಡಲ್ನ ಗೌರ್ಮೆಂಟ್ ಹೋಗೋ ಥರ ರಿಟರ್ನ್ ಮಾಡಿಸಿದ್ದೀನಿ. ಆಮೇಲೆ ಒಂದು MLC ಎದುರಾಕೊಂಡು ಅರ್ಧ ಗಂಟೆಯಲ್ಲಿ ಗೆದ್ದಿದ್ದೀನಿ. ಅವ್ರು ಎಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟರು ಆ 3 ಜನದ್ದು ಸಸ್ಪೆಂಡು ಮಾಡಿಸಿದ್ದೀನಿ. ಆ ಥರ ನಾನು ಒಬ್ಬನೇ ಸಿಂಗಲ್ ಮ್ಯಾನು. ನಾನು ಅವ್ರಿವ್ರ ಹತ್ರ ನಾನು ಇನ್ಫ್ಲೂಯೆನ್ಸ್ ಮಾಡ್ಕೊಳ್ಳೋದು, ಆಮೇಲೆ ಫೋನ್ ಮಾಡಿಬಿಟ್ಟು ನಮ್ಮ ಅಪ್ಪ ಇವರು, ಆಮೇಲೆ MLA ಗೊತ್ತು, ಇವ್ರು ಗೊತ್ತು ಅಂತ ಫೋನ್ ಹೊಡ್ಸೋದು ಸ್ಟೇಷನ್ಗೆ ಏನೂ ಇಲ್ಲ. ನಾನು ಕರೆಕ್ಟ್ ದಾರಿಲಿ ನಾನು ನಡೀತಾ ಇದ್ದೀನಿ. ನಾನು ಯಾರಿಗೂ ಮೋಸ ಮಾಡಿಲ್ಲ. ಇವಾಗೆಲ್ಲ ಸುಳ್ಳು ಹೇಳ್ತಾನೆ, ಮೋಸ ಮಾಡಿದ್ದಾನೆ, ಹಂಗೆ ಹಿಂಗೆ ಅಂತ ಅಂತಾರಲ್ಲ. ಈಗ ನನ್ನ ನಾಯಿ ನನ್ನ ಇಷ್ಟ, ನನ್ನ ಬಟ್ಟೆ ನನ್ನ ಇಷ್ಟ. ಅದ್ರ ರೇಟ್ ನನ್ನ ಹತ್ರ ಬಂದ್ಮೇಲೆ ವರ್ತ್ ಅಷ್ಟೇನೆ. ಅದು ನಾನು ಹಾಕೊಂಡ್ಮೇಲೆ ಅದ್ರ ಬೆಲೆನೇ ಬೇರೆ ಆಗೋಗುತ್ತೆ. ಅದು ನನ್ನ ಶೋಕಿ, ನನ್ನ ಇಷ್ಟ. ನಾನು ಬಂದು ಅವ್ರ ಹತ್ರನ ಇವ್ರ ಹತ್ರ ಯಾರ ಹತ್ರ ದುಡ್ಡಿಸ್ಕೊಂಡಿಲ್ಲ, ಅವ್ರ ಮನೆ ಸಾಲ ಮಾಡಿಲ್ಲ, ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ಏನು ಮೋಸ ಮಾಡಿಲ್ಲ, ನಾನು ಬಟ್ಟೆನೂ ಏನು ಟೋಪಿ ಹಾಕಿಲ್ಲ, ಅವ್ರಿಗೆ ನಾಯಿನೂ ಏನು ನಾನು ಟೋಪಿ ಹಾಕಿಲ್ಲ. ಆ ಥರ ಏನಾರ ಇದ್ರೆ ನನ್ನ ಮೇಲೆ FIR ಮಾಡಿ. ನಂದು ಶೋಕಿ, ನನ್ನ ಇಷ್ಟ, ನನ್ನ ಪಾಡಿಗೆ ನಾನು ಬೆಳ್ಕೊಂಡು ಹೋಗ್ತಾ ಇದ್ದೀನಿ. ನೀವೆಲ್ಲ ಬಡ್ಕೊಳ್ಳೋದ್ರಿಂದನೇ ನಾನು ಬೆಳೀತಾ ಇರೋದು. ಸೊ ನೀವು ಇವಾಗ ನಿಮ್ ತಂದೆ ಬಗ್ಗೆ ಹೇಳಿದ್ರಿ, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ ಸ್ಕೂಲಿಂಗ್, ನಿಮ್ ಎಜುಕೇಶನ್, ಆಮೇಲೆ ಇಲ್ಲಿವರೆಗೂ ನಿಮ್ಮ ಡಾಗ್ ಬ್ರೀಡಿಂಗ್ ಜರ್ನಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದ್ರದ್ದು ನಾನು ಸ್ಟಾರ್ಟಿಂಗ್ ಇಂದಾನೆ ಸ್ಟಾರ್ಟ್ ಮಾಡ್ತಿದ್ದಿಲ್ಲ, ಯಾಕಂದ್ರೆ ಅದು ಫ್ಲೋ ಮಿಸ್ ಆಗೋಗುತ್ತೆ. ನಮ್ ತಾತ ಊರು ಬಂದು ನಾಗಮಂಗಲ ಹತ್ರ ಬಳಪ ಮಂಡಿ ಕೊಪ್ಪಲು ಅಂತ. ಅಲ್ಲಿ ನಾವು ರೈತರ ಮಕ್ಕಳು, ನಾವು ಗೌಡ್ರಲ್ಲಿ ಒಕ್ಕಲಿಗರು, ಅದರಲ್ಲಿ ಗಂಗಡಕಾರ್ ಗೌಡ್ರು ಅಂತ. ದೇವೇಗೌಡರು ದೊಡ್ಡ ಮಗನ್ಗೆ ನಮ್ಮ ದೊಡ್ಡಮ್ಮನ ತಂಗಿನೇ ಕೊಟ್ಟಿರೋದು, ಪ್ರೇಮ ಅಂತ ನಮ್ಮ ದೊಡ್ಡಮ್ಮ ಅವ್ರ ತಂಗಿನೇ ಕೊಟ್ಟಿರೋದು. ಬಾಲಕೃಷ್ಣ ಅವ್ರಿಗೆ ಡಾಕ್ಟರ್ ಇದಾರಲ್ಲ ದೊಡ್ಡ ಮಗನಿಗೆ. ಅದು ಬಿಟ್ಟು SN ಕೃಷ್ಣ ಇದಾರಲ್ಲ, ಅವ್ರ ಅಕ್ಕ ಬಂದು ರೈಸ್ ಮಿಲ್ ಇಟ್ಟಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ. ಅವ್ರ ಮಗಳಿಗೆ ಡಾಕ್ಟರ್ ಗಿರಿಗೌಡ್ರು ಅಂತ, ಅವ್ರ ಮಗ ಗಿರೀಶ್ ಅಂತ ಅವ್ರಿಗೆ ಇದು ಮಾಡಿದ್ರು. ಅಂದ್ರೆ ಅಷ್ಟು ರಿಲೇಷನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಆದ್ರೆ ನಮ್ಮ ತಂದೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ವೆಟರ್ನರಿ ಡಾಕ್ಟರ್, ರಿಟೈರ್ಡ್. ಅವ್ರು ಬಂದು ಈ ಮದ್ವೆ ಆದಾಗ ಬಂದು ಕುಣಿಗಲ್ಲಲ್ಲಿ ಇದ್ರು. ಅಂದ್ರೆ ನಮ್ಮ ತಂದೆ ಮದ್ವೆಗಿಂತ ಮುಂಚೆ, ಅವರು ಓದ್ಬಿಟ್ಟು ಫಸ್ಟ್ ಜಾಯ್ನ್ ಆಗಿದ್ದು ವೆಟರ್ನರಿ ಹಾಸ್ಪಿಟಲ್ಗೆ ಕುಣಿಗಲ್ಲಲ್ಲಿ. ಅಲ್ಲಿಂದ ಅಪ್ಪಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ನಮ್ಮ ತಾಯಿ ಬಂದು SJ ಲಲಿತಾ ಅಂತ ಮೈಸೂರಲ್ಲಿ ಇಟ್ಗೆಗೂಡು ಝೂ ಹತ್ರ ನಮ್ಮ ತಾತ ಬಂದು ಜವರೇಗೌಡ್ರು ಅಂತ ಝೂ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಡೈರೆಕ್ಟರ್ ಆಗಿದ್ರು. ಇಟ್ಗೆಗೂಡಲ್ಲಿ ನಮ್ಮ ಅಜ್ಜಿ ಮನೆ ಇವಾಗ್ಲೂ ಇದೆ. ನಮ್ಮ ತಂದೆ ತಾಯಿ ಮದ್ವೆ ಆಗಿ ಮಗು ಆಗುತ್ತಲ್ಲ, ಅವಾಗ ನಾನು ಯಾವ್ದೋ ಬೇರೆ ಊರಲ್ಲಿ ಇರ್ತೀನಿ. ಆದ್ರೆ ಬಾಣ್ತನ ಬಂದು ಮೈಸೂರಲ್ಲಿ ಹುಟ್ಟೋದು. ನಾನು ಹುಟ್ಟೋದು ಬಂದು ಮೈಸೂರಲ್ಲಿ ಜಲ್ಪುರಿನೋ ಏನೋ ಅಂತ, ಅಲ್ಲಿ ಯಾವ್ದೋ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಅಲ್ಲೇ ನಾನು ಹುಟ್ಟೋದು. ಆ ಟೈಮಲ್ಲಿ ಅಪ್ಪ ಬಂದು ಚಾಮರಾಜನಗರ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲೇ ಮನೆ ಇರುತ್ತೆ ನಮ್ದು. ಅಲ್ಲಿ 3 ವರ್ಷ, ಅಂದ್ರೆ ನಾನು 3 ವರ್ಷ ಮಗುವರೆಗೂ ಚಾಮರಾಜನಗರದಲ್ಲಿ ಇರ್ತೀನಿ. ಅಲ್ಲಿಂದ ತಿಪ್ಟೂರ್ 3 ವರ್ಷ, ತಿಪ್ಟೂರ್ ಆದ್ಮೇಲೆ ಅರಸೀಕೆರೆ 3 ವರ್ಷ, ಅಲ್ಲಿಂದ ಹೊಸಕೋಟೆ 3 ವರ್ಷ. ಹೊಸಕೋಟೆಯಲ್ಲಿ ಇದ್ದಾಗ 10th ಸ್ಟ್ಯಾಂಡರ್ಡ್ ಇರ್ತೀನಿ. ಅಲ್ಲಿಂದ ನಾನು ಬೆಂಗಳೂರಿಗೆ ಶಿಫ್ಟ್ ಆಗ್ತೀನಿ. ಆದ್ರೆ ಅದ್ರ ಮಧ್ಯ ಬಂದ್ಬಿಟ್ಟು ನಾನು ಚಿಕ್ಕವನಿದ್ದಾಗ ಸ್ಟ್ರೀಟ್ ಡಾಗ್ಸ್ ಸಾಕೋದು, ಅವ್ಗೆ ಇಟ್ಕೊ ಬಂದ್ಬಿಟ್ಟು ಡಬ್ಬಿ ಲಾಟ್ಸ್ ಸಾಕೋದು, ಆತರ ಪ್ರಾಣಿ ಹುಚ್ಚು. ಅಂದ್ರೆ ಬೈಬರ್ತದ ಅಪ್ಪನಿಂದ ಅಂದ್ರೆ ಯಾವ ಪ್ರಾಣಿ ಸಾಕಿದೀರಾ? ಅಲ್ಲ, ಅವನು ಸಾಕಿಲ್ಲ, ಹಿಡ್ಕೊಂಡ್ ಬಂದು 1 ದಿವಸ 2 ದಿವಸ ಕೂಡಾಕಿ ಇಟ್ಕೊಂಡಿರ್ಬೋದು ಚಿಕ್ಕ ಏಜ್ದಾಗ ಗೊತ್ತಿಲ್ದೇನೆ. ಆದ್ರೆ ಅವನು ಧೈರ್ಯವಾಗಿ ಮುಟ್ತಿದ್ದೆ ಆ ಟೈಮಲ್ಲಿ. ಆದ್ರೆ ಈಗ ಪಕ್ಕ ಹೋದ್ರೆ ಮೈಯೆಲ್ಲ ಜಿಮ್ ಬರುತ್ತೆ. ಅವಾಗ ಹೆಂಗೆ ಯಾವ ಧೈರ್ಯ ಇತ್ತೋ ಗೊತ್ತಿಲ್ಲ. ಅದು ಬಿಟ್ಟು ಸ್ಟ್ರೀಟ್ ಡಾಗ್ಗಳನ್ನ ಹಿಡ್ಕೊಂಡ್ ಬರೋದು, ಅದಕ್ಕೆ ಬಾಲ ಕಟ್ ಮಾಡಿದ್ರೆ ಆಗಿನ ಕಾಲದ ಹೇಳ್ತಾರಲ್ಲ, ಈಗಿಂದ ಅನ್ಕೋಬೇಡಿ. ಅವಾಗ ಗೊತ್ತಿರ್ಲಿಲ್ಲ ಜಾತಿನ. ಡೋಬರ್ಮೆನ್ಗೆಲ್ಲ ಬಾಲ ಇರಲ್ಲ, ಅದು ಡೋಬರ್ಮೆನ್ ಅಂತಾನು ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಒಂದು ಸ್ಟ್ರೀಟ್ ಡಾಗ್ಗೆ ನಮ್ಮ ತಂದೆ ಹಾಸ್ಪಿಟ್ಲ್ಗೆ ಹೋದಾಗ ಹುಡುಗರೆಲ್ಲ ಸೇರ್ಕೊಂಡು ಕುಯ್ದ್ಬಿಟ್ಟಿದ್ವಿ. ಅಂದ್ರೆ ಅದು ಬ್ಲಡ್ ಸ್ಟಾಪ್ ಆಗ್ತಿರಲಿಲ್ಲ. ಆಮೇಲೆ ಅಪ್ಪನ್ನ ನಮ್ಮಮ್ಮ ಫೋನ್ ಮಾಡಿ, ಅವಾಗೆಲ್ಲ ಲ್ಯಾಂಡ್ ಲೈನ್ ಇದ್ದಿದ್ದು, ಹೊಡೆದು ಅದಕ್ಕೆ ಸ್ಟಿಚಿಂಗ್ ಎಲ್ಲ ಹಾಕಿ ಸರಿ ಮಾಡಿದ್ರು. ಆಮೇಲೆ ಅದನ್ನ ಯಾರೋ ತಗೊಂಡು ಸಾಕಿದ್ರು. ಅದು ಹೋಗ್ತಾ ಇದ್ರೆ ನೋಡು ಪೊಲೀಸ್ ಮೇ ಆಗ್ಬಿಟ್ಟಿದೆ ಅಂತ. ಅಂದ್ರೆ ವಾಸೆ ಆಗ್ಬಿಟ್ಮೇಲೆ ಅದು ಗಾಯ ಗೊತ್ತಾಗಲ್ಲ, ಅದು ಲುಕ್ಕೇ ಚೇಂಜ್ ಆಗೋಗಿರುತ್ತೆ. ನೋಡೋ ಪೊಲೀಸ್ ನಾಯಿ, ನಾವು ಮಾಡಿದ್ದು ಪೊಲೀಸ್ ನಾಯಿ ಅಂತ. ಆ ತರ ಅಷ್ಟು ಹುಚ್ಚು ಪ್ರಾಣಿ. ಅಂದ್ರೆ ಮನೆ ತುಂಬಾ ನಾಯಿಗಳು ಮೆಟ್ಲ ಕೆಳಗೆಲ್ಲ ಮರಿ ಮಾಡಿಸ್ಕೊಂಡು ಸಾಕೊಳ್ಳೋದು ಆ ತರ. ಅದೇನಾಯ್ತು, ಬರ್ತಾ 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 ಹೊಸಕೋಟೆಗೆ ಶಿಫ್ಟ್ ಆಗಿರ್ತೀವಿ. ಅಲ್ಲಿ ಒಂದು ನಾಯಿ, ಬೀದಿಲಿರೋ ನಾಯಿಗೆ ಊಟ ಹಾಕಿ ಎಲ್ಲ ಮರಿ ಹಾಕಿ ಮಾಡ್ಕೊಂಡಿರ್ತೀನಿ. ಅದು ಎಲ್ಲ ನಮ್ಮನೆಲ್ಲೇ ಬೆಳೆದು ಎಲ್ಲ ದೊಡ್ಡದಾಗ್ತಾ ಇರುತ್ತೆ. ಅಂದ್ರೆ ರೋಡಲ್ಲಿ ಓಡಾಡ್ತಾ ಇರುತ್ತೆ, ಫ್ರೀ ಬಿಟ್ಬಿಟ್ಟಿರ್ತೀವಿ, ಕಟಾಕ್ಸ್ ಹಾಕಿರಲ್ಲ.
ಒಂದೊಂದು ಆಕ್ಸಿಡೆಂಟ್ ಆಗಿ ಸತ್ತೋಗೋದು, ಒಂದೊಂದು ಕಾಯಿಲೆ ಬಿದ್ದು ಸತ್ತೋಗೋದು. ಅದರಲ್ಲಿ ಬ್ಲ್ಯಾಕಿ ಅನ್ನೋ ಒಂದು ನಾಯಿ ಒಂದು ತುಂಬಾ ವರ್ಷ ಇಟ್ಟು ಸತ್ತೋಗ್ಬಿಡುತ್ತೆ. ನಾನು 1 ತಿಂಗಳಾದ್ರೂ ಅಳ್ತಾನೆ ಇರ್ತೀನಿ, ಅಂದ್ರೆ ಅಳುನೇ ನಿಲ್ಸಲ್ಲ. ಅದಕ್ಕೆ ಒಂದು ಬಿಟ್ರೆ ಇನ್ಯಾರ ಹಿಡ್ಕೊ ಬಂದ್ಬಿಡ್ತಾನೆ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಅವ್ರು ಇಂಡಿಯನ್ ಪೋಲ್ಟ್ರಿ ಫಾರ್ಮ್ ಅಂತ ಹೊಸಕೋಟೆಯಲ್ಲಿ BPL ಫ್ಯಾಕ್ಟರಿಯಿಂದ ರೈಟ್ ಹೋದ್ರೆ ಅದು ದೊಡ್ಡದು, ಒಂದು 100 ಎಕರೆಯಲ್ಲಿ ಕೋಳಿ ಫಾರ್ಮ್, ಅಷ್ಟು ರಿಚ್ ಕೋಳಿ ಫಾರ್ಮ್. ಅಲ್ಲಿ ಅಪ್ಪನೇ ಡಾಕ್ಟರ್, ಟ್ರೀಟ್ಮೆಂಟ್ಗೆಲ್ಲ ಹೋಗ್ತಾ ಇದ್ರು. ಅವ್ರಿಗೆ ಓನರ್ಗೆ ಇವರು ಕೇಳಿದ್ರು ಯಾವ್ದೋ ಒಂದು ಫ್ರೀ ಕೊಡಿ ಅಂತ. ಅಪ್ಪನ ಜೊತೆ ಹೋಗಿದ್ದೆ ನಾನು. ಅವ್ರಿಗೊಂದು ಡ್ಯಾಶ್ ಒಂದು ಡಾಲ್ಮೇಷನ್ ಕ್ರಾಸ್ ಆಗಿದೆ, ಅದ್ರ ಮರಿ ಬರುತ್ತೆ, ಬೇಕಾದ್ರೆ ತಗೊಂಡೋಗಿ ಅಂತ ಹೇಳ್ತಾರೆ. ಅದು ನಮ್ಮಪ್ಪ ಚಿಕ್ಕ ಬ್ರೀಡೇ ಬೇಕು ಅಂತ ಕೇಳಿರೋದ್ರಿಂದ ಅವ್ರು ಅದನ್ನ ಹೇಳಿರ್ತಾರೆ. ಆದ್ರೆ ನಾನು ಅದಕ್ಕೆ ಖುಷಿ ಪಟ್ಬಿಟ್ಟು, ಅಯ್ಯೋ ಒಂದು ಅಪ್ಗ್ರೇಡ್ ಆಗ್ತಾ ಇದೀನಲ್ಲ, ಇದರಿಂದ ಈ ನಾಯಿಗೆ ಹೋಗ್ತಾ ಇದೀನಲ್ಲ ಅನ್ನೋ ಖುಷಿ ಆಗ್ಬಿಟ್ಟು ತಿರ್ಕೊಂಡು ಓಕೆ ಸರ್ ಅಂತ ಈಗ ತಿರುಗ್ತೀನಿ. ಒಂದು ಹಸು ಕರು ಹೋದಂಗೆ ಆಗುತ್ತೆ. ನಾನು ಈಗ ತಿರುಗಿ ನೋಡ್ತೀನಿ, ಫಸ್ಟ್ ಟೈಮು ಗ್ರೇಟ್ ಡೇನ್ ಜಾತಿ, ಅಂದ್ರೆ ಈಗ ಗೊತ್ತು, ಅವಾಗ ಗೊತ್ತಿರಲಿಲ್ಲ. ಅಪ್ಪ ಆಗ್ಬೇಡ, ಆಗ್ಬೇಕು ಅಂದೆ. ಅದೆಲ್ಲ ಪಕೆಟ್ ಕಟ್ಲೆ ತಿನ್ನುತ್ತೆ, ನಮ್ಮ ಕೈಲಾಗಲ್ಲ, ಅಲ್ಲ ನಾವು ಸಾವುಕಾರ ಸಾಕೋದು, ಬೇಡ ಬೇಡ ಬೇಡ, ಇದ್ ಮಾತು ಕೇಳ್ಬೇಡಿ ಅಂತ. ಅವ್ರೇನ್ ಹೇಳ್ಬಿಡ್ತಾರೆ, ಅದು ಡೋಬರ್ಮೆನ್ ಕ್ರಾಸ್ ಆಗಿದೆ, ಅದು ಬೇಕಾದ್ರೆ ಕೊಡ್ತೀನಿ ಅಂತ. ಯಾಕಂದ್ರೆ ಅವ್ರಿಗೆ ಆ ಜಾತಿ ಮಾಡ್ಬೇಕು ಅನ್ನೋದಿಲ್ಲ, ಬಿಸ್ನೆಸ್ ಇರ್ಲಿಲ್ಲ ಅವ್ರಿಗೆ. ಮರಿ ಮಾಡಿದ್ರೆ ಅದಾದ ಯಾವ್ದಾದ್ರು ಹೈಟ್ ಸೆಟ್ ಆಗುತ್ತೆ, ಮಾಡ್ಕೊಂಡು ಮರಿ ಹಾಕಿದ್ರೆ ಫ್ರೀ ಕೊಡೋದು ಅಷ್ಟೇ ಅವ್ರಿಗೆ. ಅಂದ್ರೆ ಅವಾಗಿನ್ನೂ ಅವ್ರಿಗೆ ಬಿಸ್ನೆಸ್ ಗೊತ್ತಿರ್ಲಿಲ್ಲ. ಅಂದ್ರೆ ಆ ಟೈಮಲ್ಲೂ ದುಡ್ಡಿಗೆ ನಾಯಿ ಸೇಲ್ ಆಗ್ತಿತ್ತು ಅನ್ನೋದು ನನಗೂ ಗೊತ್ತಿರ್ಲಿಲ್ಲ. ಆಮೇಲೆ ಏನಾಗುತ್ತೆ, ಇಲ್ಲ ಅವಳಿ 6ನೇ ಕ್ಲಾಸ್ 6ನೇ ಕ್ಲಾಸ್ ಅಲ್ಲಿ ಇದ್ದಾಗ ಕ್ರಾಸ್ ಬ್ರೀಡ್, ಅದು ಡೋಬರ್ಮೆನ್ ಗ್ರೇಡನ್ ಕ್ರಾಸ್, ಅದು ಮರಿ ಹಾಕಿದ್ರೆ ಕೊಡ್ತೀನಿ ಅಂತ ಹೇಳ್ತಾರೆ. ನಾನೇನ್ ಮಾಡ್ತೀನಿ, ಹಳು ನಿಲ್ಸ್ಬಿಟ್ಟು ಬಂದ್ಬಿಡ್ತೀನಿ. ಅಂದ್ರೆ ಅವ್ರು ಇನ್ನೂ ಹಾಕಿರಲ್ಲ, 3 ತಿಂಗಳು ಬಿಟ್ಟು ಬನ್ನಿ ಅಂತ ಹೇಳಿರ್ತಾರೆ. ಅಂದ್ರೆ ಈ ಕ್ಯಾರಿಂಗ್ ಇದೆ, ಅದು ಮರಿ ಹಾಕಿದ್ಮೇಲೆ ಒಂದು ಇಷ್ಟು ತಿಂಗಳು ಆಮೇಲೆ ಬಂದು ಎತ್ಕೊಂಡು ಹೋಗಿ ಅಂತ ಹೇಳಿರ್ತಾರೆ. 3 ತಿಂಗಳಾಗುತ್ತೆ, 4 ತಿಂಗಳಾಗುತ್ತೆ. ನಮ್ಮಪ್ಪ ತರೋದ್ಯಾಕೆ, ಅಳೋದ್ಯಾಕೆ, ಬೇಡ ಸವಾಸನೆ ಬೇಡ ಅಂದ್ಬಿಟ್ಟು ಮರ್ಸ್ಬಿಡ್ತಾರೆ ನನ್ನ. ನಾನ್ ಪ್ಲಾನ್ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ತೀರಾ ಅಂದ್ಬಿಟ್ಟು ಆಫೀಸ್ಗೆ ಹೋಗೋದನ್ನೇ ಕಾಯ್ಕೊಂಡು ಅಕ್ಕಪಕ್ಕ ಹುಡುಗರಿಗೆಲ್ಲ, ಅವಾಗ ಸೈಕಲ್ ನಮ್ದು 5 ಕಿಲೋಮೀಟರ್ ದೂರ, 5 ಕಿಲೋಮೀಟರ್ ನಮ್ಗೆ ಯಾವ್ದೋ ಊರ್ಗ್ ಹೋದಂಗೆ ಎಲ್ಲಾರ್ಗು ಹೇಳ್ತೀನಿ, ನಿಂಗೊಂದು ಫ್ರೀ ಕೊಡ್ತೀನಿ ಬಂದ್ರು. ಯಾಕೆ ಒಬ್ಬನೇ ಹೋಗಿ ಮೀಟರ್ ಇಲ್ಲ, ಅಂದ್ರೆ ಅಲ್ಲಿ ಕೊಡ್ತಾರೆ ಅಂತ ನನಗೂ ಗೊತ್ತಿರ್ಲಿಲ್ಲ. ಅಲ್ಲಿ ಎಷ್ಟಿರುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ, ಎಲ್ಲ ಹುಡುಗರು ಗುಡ್ಡೆ ಹಾಕೊಂಡು ಹೋಗ್ತೀನಿ. ಅಲ್ಲಿ ಹೋದ್ಮೇಲೆ ಭಯ ಆಗುತ್ತೆ ಅವ್ರನ್ನ ಮಾತಾಡ್ಸಕ್ಕೆ. ಆಮೇಲೆ ಸರ್ ಡಾಕ್ಟರ್ ಮಗ ಹಿಂಗೆ ಬಂದಿದ್ದೀನಿ, ಅವತ್ತು ಬಂದಿದ್ವಲ್ಲ ಅವರು ಅಂತೀನಿ. ಅವ್ರು ಓನರ್ಗೆ ಫೋನ್ ಮಾಡ್ತಾರೆ. ಫೋನ್ ಕೊಟ್ಟಾಗ ಅವ್ರು ಹೇಳ್ತಾರೆ, ಇಲ್ಲ ನಿಮ್ಮಪ್ಪ ಏನು ಹೇಳಿಲ್ಲ, ಎಲ್ಲ ಕೊಟ್ಬಿಟ್ವಿ, ಒಂದೇ ಒಂದು ಲಾಸ್ಟ್ ಮರಿ ಉಳ್ಕೊಂಡಿದ್ವಿ, ಅದು ಹೆಣ್ಣು, ನಿಮ್ಮಪ್ಪ ಹೆಣ್ಣು ಒಪ್ಪಲ್ಲ ಅಂತಾರೆ. ಇಲ್ಲ ಪರವಾಗಿಲ್ಲ, ನಮ್ಮಪ್ಪ ಹೆಣ್ಣಾದ್ರೂ ಪರವಾಗಿಲ್ಲ, ಕೊಡಿ ಅಂದ್ಬಿಟ್ಟು ಕಿತ್ಕೊಂಡು ಬರ್ತೀನಿ. ಆಚೆ ಬರ್ತೀನಿ, ಹುಡುಗರೆಲ್ಲ ಜಗಳ ಮಾಡ್ತಾರೆ. ನನ್ನ ಮಗನೇ ನನಗೆ ಕೊಡಿಸ್ತೀನಿ ನನಗಿಲ್ಲ, ನೀನು ಒಬ್ಬನೇ ಎತ್ಕೊಂಡು ಏನ್ ಮಾಡೋದಲ್ಲಿ ಇರೋದೇ ಒಂದು, ಏನ್ ಮಾಡೋಣ ಅಂದ್ಬಿಟ್ಟು ಹಂಗೆ ಸಮಾಧಾನ ಮಾಡ್ಕೊಂಡು ಬರ್ತೀವಿ. ಬಂದ್ಮೇಲೆ ಮನೇಲಿ ಗಿಡ ಸಂದಿಲ್ ಬಚ್ಚಿಕ್ಕಿರ್ತೀನಿ. ಯಾಕಂದ್ರೆ ಬಂದ ತಕ್ಷಣ ಹೊಡಿತಾರೆ ನಮ್ಮಪ್ಪ, ನನಗೆ ಯಾರು ಕೇಳೋದೆ ಅಂತ ಆ ಭಯ ಇವತ್ತಿಗೂ ಇದೆ. ಇವತ್ತಿಗೂ ಎದುರ್ತೀನಿ ನಮ್ಮ ಅಪ್ಪನಿಗೆ. ಗಿಡ ಸಂದಿ ಬಚ್ಚಿಕ್ಕಿರ್ತೀನಿ. ನಮ್ಮಮ್ಮ ಚಾಡಿ ಚಂಗಮ್ಮ ಬರ್ತಿದ್ದಂಗೆನೆ ಸಿಟ್ಟಲ್ಲಿರ್ತಾರೆ. ಆ ಟೈಮಲ್ಲಿ ಎತ್ಕೊಟ್ಬಿಡ್ತಾರೆ ನಮ್ಮಮ್ಮ. ನೋಡಿ ತಂದು 3 ಹೇಳ್ದೆ ಕೇಳಿದಾಗ ಎತ್ಕೊ ಬಂದವನೇ ಹಿಂಗೆ ಅಂತ ಪಡ್ಕೊಂತಾರೆ. ಬಂದ್ಬಿಟ್ಟು ಚೆನ್ನಾಗಿ ನನಗೆ ಉಗಿತಾರೆ. ಹೋದ್ರೋಗ್ಲಿ ಆಯ್ತು, ಗಂಡು ತಾನೇ ಅಂತಾರೆ. ಅವ್ನು ಗಂಡು ಅಂತ ಸುಳ್ಳು ಬಿಡ್ತೀನಿ, ಅದು ಹೆಣ್ಣಿರುತ್ತೆ. ಆಮೇಲೆ ಒಂದು 2-3 ಸಾವಿರ ಗೊತ್ತಾಗ್ಬಿಡುತ್ತೆ ಅದು ಹೆಣ್ಣು ಅಂತ. ಯಾಕಂದ್ರೆ ಕಾಂಪೌಂಡ್ ಒಳಗೆ ಗಿಡ ಜಾಸ್ತಿ, ನಾವು ಎಲ್ಲೋದ್ರೂ ಗಿಡ ಮರಗಳೆಲ್ಲ ಹಾಕೊಂಡಿರ್ತೀವಿ, ಅಲ್ಲೇ ಸಾಕೊಂಡಿದ್ದೆ, ಗೊತ್ತಾಗಿಲ್ಲ ಅವ್ರಿಗೆ. ಆಗ 3 ದಿವಸ ಆದ್ಮೇಲೆ ಗೊತ್ತಾಯ್ತು. ಆಮೇಲೆ ಇನ್ನೇನ್ ಮಾಡೋದು ಅಂತ ಹಂಗೆ ಬಿಟ್ಬಿಟ್ರೆ, ಅಷ್ಟೆಲ್ಲ ಅಟ್ಯಾಚ್ ಆಗ್ಬಿಟ್ಟಿತ್ತು ಅಂತ. ಅದು ಬಂದು ಹೀಟಿಗೆ ಬರ್ತಿತ್ತು ಹೋಗ್ತಿತ್ತು, ಅದು ಕ್ರಾಸ್ ಮಾಡಿಸೋದಾಗ್ಲಿ, ಮರಿ ಮಾಡಿಸೋದಾಗ್ಲಿ, ಮರಿ ದುಡ್ಡಿಗೆ ಸೇಲ್ ಆಗುತ್ತೆ, ಅದು ಏನೂ ನಮ್ಗೆ ಗೊತ್ತಿರಲಿಲ್ಲ. ಅದೇನಾಯ್ತು, ನಾನು ಬೆಂಗಳೂರಿಗೆ ಸ್ಕೂಲಿಗೆ ಸೇರ್ಕೊಂಡೆ 10th ಸ್ಟ್ಯಾಂಡರ್ಡ್ ಇದ್ದಾಗ. ಹೊಸಕೋಟೆಯಿಂದ ಅಪ್ ಅಂಡ್ ಡೌನ್ ಬಸ್ಸಲ್ಲಿ ಮಾಡ್ತಾ ಇದ್ದೆ. ಅಲ್ಲಿ ಒಬ್ಬ ಕುಮಾರಸ್ವಾಮಿ ಲೇಔಟಲ್ಲಿ ಇದ್ದ, ಅವನ ಹೆಸರು ಮರ್ತೋಗ್ಬಿಟ್ಟಿದೆ ಈಗ. ಅವ್ರ ಮನೇಲಿ ಡೋಬರ್ಮ್ಯಾನ್ ಇತ್ತು. ಅವ್ನು ಬಂದು ಸ್ಕೂಲಿಗೆ ಸೇರ್ಕೊಂಡು 2-3 ತಿಂಗಳಲ್ಲೇ ನನ್ನ ನಾಯಿ ಇರೋದು ಗೊತ್ತಾಗಿ, ಅದು ಹೀಟಿಗೆ ಬಂದಾಗ ಹೇಳು ಅಂದ್ರೆ ಅವನಿಗೆ ಲೈಟಾಗಿ ಗೊತ್ತಿರ್ತೇನೋ ನಾಯಿ ಬ್ರೀಡಿಂಗ್ ಬಗ್ಗೆ, ಅವನಿಗೆ ಗೊತ್ತಿರ್ತೇನೋ. ಅವನು ನನಗೆ ತಲೆ ಕೆಡಿಸ್ತಾನೆ, ಈ ಥರ ಹೀಟಿಗೆ ಬಂದಾಗ ಹೇಳು, ಕ್ರಾಸ್ ಮಾಡ್ಸೋಣಕ್ಕೆ. ಅವಾಗ ಪೇಂಚ್ ಹಾಕ್ಸೋಣ ಅಂತ ಹೇಳೋನು, ಇವಾಗ ಕ್ರಾಸಿಂಗ್ ಅಂತಾರೆ, ಅವಾಗ ಪೇಂಚ್ ಅಂತ ಅವ್ನು ಹೇಳ್ತಾ ಇದ್ದ. ಈ ಥರ ಬ್ರೋಕರ್ಸ್ ಬರ್ತಾರೆ, ಅವಾಗ 500 ರೂಪಾಯಿ ಕೊಟ್ಟರೆ ಅವ್ರು ಬಂದು ಪೇಂಚ್ ಹಾಕ್ಸ್ಕೊಡ್ತಾರೆ ಅಂತ. ಅದು ಗೌರ್ಮೆಂಟ್ ಹಾಸ್ಪಿಟಲ್ ಗಂಧ ಟ್ಯಾಕ್ಸ್ ಅಂತ ಕರ್ಕೊಬಂದ. 500 ರೂಪಾಯಿ ಅವನಿಗೆ ಕೊಟ್ವಿ, ಕ್ರಾಸ್ ಮಾಡಿಸ್ದ, ಮರಿ ಹಾಕ್ತು. ನಿಮ್ಮ ಅಪ್ಪ ವೆಟನರಿ ಡಾಕ್ಟರ್ ಆಗಿ ನಿಮಗೆ ಕ್ರಾಸಿಂಗ್ ಮಾಡಬಹುದು, ಬ್ರೀಡಿಂಗ್ ಆಗುತ್ತೆ ಅಥವಾ ನಮ್ಮಪ್ಪ ಸ್ಟ್ರಿಕ್ಟ್. ನಮ್ಮಪ್ಪನ ಜೊತೆ ನಾವು ಕ್ಲೋಸ್ ಆಗಿ ಇವತ್ತಿಗೂ ನಕ್ಕೊಂಡು ಫೇಸ್ ಟು ಫೇಸ್ ಮಾತಾಡೋದು ಇಲ್ಲ, ಮಾತಾಡೋದು ಇಲ್ಲ. ಕ್ಲೋಸ್ ಇಲ್ಲ, ಭಯ ನೋಡ್ದಂಗೆ ನೀವು ನಿಮ್ಮ ಮಗನ್ ರಾಕೋತರ ಅಲ್ಲ. ನಾನ್ ಉಲ್ಟಾ, ನಮ್ಮಪ್ಪ ನನ್ಗೆ ಗೋಳಿಕೊಂಡ್ರು ಅಂತ ಗೋಳಿಕೊಂಡಿಲ್ಲ, ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು ಅಂತ ನಾನ್ ನನ್ನ ಮಗನ್ನ ಅಷ್ಟು ಫ್ರೀ ಆಗಿಬಿಟ್ಟಿದ್ದೀನಿ. ಇವತ್ತವರೆಗೂ ಒಂದೇ ಹಿಂಗೂ ಹೊಡೆದಿಲ್ಲ ನನಗೆ. ನಮ್ಮಪ್ಪ ಆ ಥರ ನನಗೆ ಚಚ್ಚಿ ಮೋರಿಗೆಲ್ಲ ಹಾಕಿ ಮನೆ ಬಿಟ್ಟೆಲ್ಲ ಹೊಡೆಸ್ಬಿಟ್ಟವ್ರೆ, ಅಷ್ಟು ಹೊಡೆದಿದ್ದಾರೆ. ಅವ್ರಿಗೆ ಏನಂದ್ರೆ ಡಾಗ್ ಬಿಸ್ನೆಸ್ ಅವ್ರಿಗೆ ಇಷ್ಟ ಇಲ್ಲ. ಅದ್ರ ಬದಲು ಮುನ್ಸಿಪಾಲ್ಟಿ ಕಸ ಗುಡ್ಸೋ ಕೆಲಸ ಮಾಡು, ಈ ಕೆಲಸ ಮಾಡಬೇಡ, ಅದು ಕೀಳ್ ಥರ ಹೇಳ್ತಾರೆ. ಆದ್ರೆ ಇವತ್ತು ನಾನು ವರ್ಲ್ಡ್ಗೆ ನಂಬರ್ 1 ಆಗಿದ್ದೀನಿ ಅನ್ನೋದು ನಮ್ಮ ಅಪ್ಪನಿಗೆ ಇವತ್ತಿಗೂ ಗೊತ್ತಿಲ್ಲ. ನಾನು ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅನ್ನೋದು ನಮ್ಮ ಅಪ್ಪನಿಗೆ ಇವತ್ತಿಗೂ ಗೊತ್ತಿಲ್ಲ. ಹಿಂದಿಂದ ಹೇಳ್ಬಿಡ್ತೀನಿ, ಕಟ್ಟಾಗೋಗಿ.
ಅದೇನಾಯ್ತು, ಆಮೇಲೆ ಹೀಟಿಗೆ ಬರ್ತಿತ್ತು, ಅವನು ಯಾರೋ ಕರ್ಕೊ ಬಂದ, 500 ರೂಪಾಯಿ ಕೊಟ್ಟು ಕ್ರಾಸ್ ಮಾಡಿಸ್ದ, ಮರಿ ಆಯಿತು. ಒಂದು ಮರಿ ಅವನು ಕ್ರಾಸಿಂಗ್ಗೋಸ್ಕರ ಗಂಡವನ್ನ ಎತ್ಕೊಂಡು ಹೋದ. ಈ ಮಿಕ್ಕಿದ ಮರಿನ ಫ್ರೀ ಕೊಡ್ತಾ ಇದ್ದೆ ಎಲ್ಲ. ಅವಾಗ ಬಂದು ರಾಮಕೃಷ್ಣ ಅಂತ, ಅಂದ್ರೆ ಈಗ ತೀರೋಗಿದ್ದಾರೆ, ಅವ್ರ ಮಗ ವಿವೇಕ್ ಅಂತ ಮತ್ತೆ ರವಿ ಅಂತ 3 ಜನ ಬರ್ತಾರೆ. ಬಂದ್ಬಿಟ್ಟು ಒಂದು ನಾಯಿನ ತಗೊಂಡು 1200 rupees ಕೊಡ್ತಾರೆ. ನಾನು ಬೇಡ ಬೇಡ ಬೇಡ, ಯಾಕೆ ಕೊಡ್ತಾ ಇದ್ದೀರಾ, ಹೋಗ್ರಿ ಹೋಗ್ರಿ ಅಂತೀನಿ. ಅವರು ಇಟ್ಕೊಳ್ಳಿ ಅಂತ ಫೋರ್ಸ್ ಮಾಡ್ತಾರೆ. ಅಂದ್ರೆ ನನಗೆ ಏನ್ ದುಡ್ಡು ಕೊಡ್ತಾ ಇದಾರೆ ಅನ್ನೋದೇ ಗೊತ್ತಾಗಿಲ್ಲ. ಅಂದ್ರೆ ಅವ್ರಿಗೆ ಗೊತ್ತು ನಾಯೆಲ್ಲ ದುಡ್ಡಿಗೆ ಸೇಲ್ ಆಗ್ತಾ ಇದೆ, ಇವ್ನು ಪೆದ್ನ ಮಗ ಫ್ರೀ ಆಗಿ ಕೊಡ್ತಾವನೆ ಅಂದ್ಬಿಟ್ಟು ಸುಮ್ಮನೆ ಯಾಕೆ ಬೇಕು ಋಣ ಅನ್ನೋ ತರ ಟಿಪ್ಸ್ ತರ ಅವರು 1200 rupees ಫೋರ್ಸ್ ಮಾಡಿ ಕೊಡಕ್ ಬಂದ್ರು. ನಾನು ಇಸ್ಕೊಳ್ತಾ ಇರ್ಲಿಲ್ಲ. ಕೊನೆಗೆ ಅಪ್ಪನ ಮಗ ನೋಡ್ತೀನಿ, ನಿನ್ ಫಸ್ಟ್ ಇನ್ಕಮ್ ತರ ಆಗುತ್ತೆ ತಗೋ ಅಂತ ಹೇಳ್ತಾರೆ. ಆಮೇಲೆ ತಗೊಂಡು ನಮ್ಮ ತಂದೆ ಕೊಡ್ತೀನಿ. ಅವ್ರು ಬಂದು 5 ವರ್ಷ ಇಂದಿರಾ ವಿಕಾಸ್ ಪತ್ರಕ್ಕೆ ಆಗುತ್ತೆ, 1 to ಡಬಲ್ ಆಗುತ್ತೆ. 1200 to 2400 ಆಗುತ್ತೆ. ಆಗಿನ ಕಾಲಕ್ಕೆ ವಿಕಾಸ್ ಪತ್ರ ಮಾಡಿ ತಂದು ಕೊಡ್ತಾರೆ ನನ್ನ ಇನ್ಕಮ್ ಅಂತ. ಸೊ ಅದೇ ಫಸ್ಟ್ ಇನ್ಕಮ್ 1200 ನನ್ನ ಫಸ್ಟ್ ಇನ್ಕಮ್. ಅದಾಗ್ತಿದೆ ನೆಕ್ಸ್ಟ್ ಸಲಿನೂ ಅದೇ ತರ ಅವ್ರದ್ದೇ ಗಂಟು ಕ್ರಾಸ್ ಮಾಡಿಸ್ತೀನಿ, ತಿರ್ಗಾ ಮರಿ ಹಾಕತ್ತೆ. ಒಂದು ಲಾರಿ ಓನರ್ ಬಂದು 675 ರೂಪಾಯಿ ಕೊಟ್ಟು ತಗೊಂಡ್ಬಿಡ್ತಾರೆ ಒಂದ್ ಮರಿ. ಇನ್ ಮಿಕ್ಕಿದ್ದೆಲ್ಲ ಫ್ರೀ ಕೊಡ್ತೀನಿ. ಆದ್ರೆ ನನಗೆ ಅಲ್ಲಿ 2ನೇ ಸಲಿವರೆಗೂ ಮಾರಬಹುದು ಅನ್ನೋದು ಗೊತ್ತಿರಲ್ಲ. ಅವರೇನೋ ಸುಮ್ಮನೆ ಕೊಡ್ತಾ ಇದ್ದಾರೆ ಆ ತರನೇ ಅನ್ಕೊಂಡು ಇರ್ತೀನಿ. 3ನೇ ಸಲಿಗೆ ಸ್ವಲ್ಪ ಗೊತ್ತಾಗ್ಬಿಡುತ್ತೆ. 3ನೇ ಸಲಿಗೆ ಬಂದು ಫಸ್ಟ್ PU ಬಂದು ಬೆಂಗಳೂರಿಗೆ ಶಿಫ್ಟ್ ಆಗೋಗಿರ್ತೀವಿ. ಅವಾಗ ಗೊತ್ತಾಗೋಗುತ್ತೆ. ನಾನು ರಿಂಗ್ ರೋಡಲ್ಲಿ ಓಡಾಡ್ತಾ CR ಸಿನಿಮಾ ಮನೇಲಿ ಒಂದು ನಾಯಿ ನೋಡಿರ್ತೀನಿ. ನಂದು ಗ್ರೇಟ್ 10 ಇಂಟು ಡಾಬರ್ಮನ್ ಮಿಕ್ಸ್ ಅಲ್ವಾ, ಇವಂದೇ ಡಾಬರ್ಮನ್ ಮಾಡಬೇಕು, ಅದಕ್ಕೆ ವ್ಯಾಲ್ಯೂ ಇಲ್ಲ. ಗ್ರೇಟ್ 10 ವ್ಯಾಲ್ಯೂ ಕಾಸು, ಗ್ರೇಟ್ 10 ಯಾಕೆ ಕ್ರಾಸ್ ಮಾಡಿಸ್ಬಾರ್ದು ಅಂದ್ಬಿಟ್ಟು ಏನ್ ಮಾಡ್ತೀನಿ, CR ಸಿನಿಮಾ ಮನೆಗೂ ಹೋಗಕ್ಕೆ ಭಯ. ದೂರದಿಂದ ನೋಡೋದು, ಯಾರು ಬರ್ತಾರೆ ನೋಡೋದು, ಹಂಗೆ ಮಾಡಿ ಅವ್ರ ಮನೇಲಿ ಯಾರೋ ಕೆಲಸದವ್ರ ತರ ಬರ್ತಾರೆ, ಅವ್ರನ್ನ ಕರೆದ್ಬಿಟ್ಟು ಸರ್ ಈ ತರ ನಮ್ಮ ನಾಯಿ ಇದೆ ಕ್ರಾಸಿಂಗ್ ಮಾಡಿಸ್ತಾರ ಅಂದಾಗ ಅವ್ರನ್ನ ಕರೀತಾರೆ. CR ಸಿನಿಮಾ ಅವ್ರ ಮಗ ಇಬ್ರು ಬಂದು ಮಾತಾಡ್ಬಿಟ್ಟು ಆಯ್ತು ಕರ್ಕೊ ಬನ್ನಿ ಮಾಡಿಸೋಣ ಅಂದ್ಬಿಟ್ಟು ಪಾಪ ಕರ್ಕೊಂಡು ಬಂದ್ರೆ ಮಾಡಿಸ್ತಾರೆ. ಮರಿ ಹಾಕುತ್ತೆ. ಅದು ಒಂದೊಂದು ಮರಿನ ಎಷ್ಟು 2,000 ರೂಪಾಯಿಗೆ ಒಬ್ಬ ಡೀಲರ್ ಬರ್ತಾನೆ. ಅದ್ರ ತುಂಬಾ ಕ್ವಾಲಿಟಿ ಹುಟ್ಟಿರ್ತದೆ, ಯಾಕಂದ್ರೆ ಅವ್ರದ್ದು 100% ಒರಿಜಿನಲ್ ಇರುತ್ತೆ, ಕ್ವಾಲಿಟಿ ಹುಟ್ಟಿರುತ್ತೆ. ಅದನ್ನ ಏನ್ ಮಾಡ್ತಾರೆ ಇವರು, 2,000ಕ್ಕೆ ಡೀಲರ್ ಬಂದು ಮಾತಾಡ್ಕೊಂಡು ಬಾಂಬೆಗೆ ಹೋಗಿ ಮಾರ್ಬಿಟ್ಟು ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಸತ್ತೋಯ್ತು ಅಂತ ಮುಂಡೆ ಇಡ್ತಾರೆ. ಆಗಿನ ಕಾಲದಲ್ಲಿ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ಫಸ್ಟ್ PU ಟೈಮಲ್ಲೇ ಟ್ಯಾಂಡ್ರಿ ರೋಡ್ ಹತ್ರ ಇದೆಯಲ್ಲ ಯಾವ್ದು KG ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರನ್ನ ಒಳಗಾಕ್ಸಿ ಒಡಿಸಿ ಒಂದು ಒರಿಜಿನಲ್ ಕ್ವಾಲಿಟಿ ಮರಿ ಪ್ಲಸ್ 10,000 ಕ್ಯಾಶ್ ಇಟ್ಕೊಳ್ತೀನಿ. ಬರೀ ನಾನು ಮಾರಿದ್ದು 2,000 8,000ಕ್ಕೆ. 8,000ಕ್ಕೆ ಹೋಗಿ ಒಂದು ಮರಿ ಪ್ಲಸ್ 10,000 ಬಂತು. ಆ ಒಂದು ಮರಿನೇ 27,000ಕ್ಕೆ ಮಾರಿದೆ. ಸೊ ಎರಡು ಸೇರಿ ಬ್ರೀಡರ್ ಅಂತ ಇಲ್ಲ ಇನ್ನು ಒಂದು ಸ್ಟೆಪ್ ಇದೆ. ಲಾಂಗ್ ಆಗಿ ಹೇಳ್ಬೇಕಾ ಶಾರ್ಟ್ ಆಗಿ ಹೇಳ್ಬೇಕಾ? ನೀವು ಆರಾಮಾಗಿ ಹೇಳ್ತೀನಿ. ಆಮೇಲೆ ಏನಾಯ್ತು, 27,000 10,000 ಈ 37,000 ನನ್ನ ಕೈಯಲ್ಲಿ ಇತ್ತು. ಈಗ ಅಪ್ಪನ್ ಕೊಟ್ರೆ ಮಾಮೂಲಿ ಅದೇ ಇಂದಿರಾ ವಿಕಾಸ್ ಪತ್ರಕ್ಕೆ ಹಾಕ್ಸೋರು, ಸೇವಿಂಗ್ ಅವರು. ಅದಕ್ಕೆ ಅದನ್ನ ಅಪ್ಪನ್ ಕೊಡಲ್ಲ, ಹೇಳಲ್ಲ. ಆ ದುಡ್ಡು ಬಂದಿದ್ದು ಅಪ್ಪನಿಗೆ ಹೇಳಲ್ಲ ನಾನು. ಅದನ್ನ ಇಟ್ಕೊಂಡು ಏನ್ ಮಾಡ್ತೀನಿ, ಅಷ್ಟರಲ್ಲಿ ಫಸ್ಟ್ ಯಾರು 1,200 ಕೊಟ್ಟು ತಗೊಂಡೋಗಿದ್ರು ಅವ್ರು ಕ್ಲೋಸ್ ಆಗ್ಬಿಟ್ಟಿರ್ತಾರೆ. ವಿವೇಕ್ ರವಿ ಅಂತ ಹೇಳಿದ್ರು, ಅವ್ರು ಕ್ಲೋಸ್ ಆಗ್ಬಿಟ್ಟಿರ್ತಾರೆ. ನಾಯಿ ನೋಡ್ಕೊಂಬರಕ್ ಹೋಗ್ತಾ ಇರ್ತೀವಲ್ಲ, ಹಂಗೆ ಫ್ರೆಂಡ್ ಆಗೋಗಿರ್ತಾರೆ. ಅವ್ರಿಗೆ ಬಂದು EK ಕ್ಯಾಶುವಲ್ಸ್ ಅಂತಿತ್ತು, ಅಶೋಕ್ ಗಾರ್ಮೆಂಟ್ ಅಂತಿತ್ತು, ಈಗ ಮುಚ್ಚೋಗಿದೆ ಅದು. ಅಂದ್ರೆ ಅವ್ರ ಓನರ್ ಮನೆ JP ನಗರ್ ರಿಂಗ್ ರೋಡ್ ಅಲ್ಲಿ. ಈಗ ಸಿಂಧೂರ್ ಚೌಟ್ರಿ ಇದೆಯಲ್ಲ, ಅಲ್ಲಿಂದ ಒಂದು ಚೂರು ಮುಂದಕ್ಕೆ ಹೋದ್ರೆ ಲೆಫ್ಟ್ ಅಲ್ಲಿ ಒಂದು ಸೈನ್ಸ್ ಏನಾಗಿದೆ, ಸೈನ್ಸ್ ಅಂತ ಹಬ್ಬ ಸೈನ್ಸ್ ಅಂತ ಇಂದ ಅಲ್ಲಿಂದ 2 ಬಿಲ್ಡಿಂಗ್ ಹಿಂದೆ ಈಗ ಅದು ಬೇಬಿ ಸಿಟ್ಟಿಂಗ್ ಏನೋ ಸ್ಕೂಲ್ ಆಗಿದೆ ಆ ಬಿಲ್ಡಿಂಗ್. ಆ ಮನೇಲಿ ಇರ್ತಾರೆ ಅವರು ಇವ್ರಿಗೆ ಫ್ರೆಂಡ್ ಇರ್ತಾರೆ. ನನಗೆ ಇವಾಗ ಆಲ್ರೆಡಿ ಮನೇಲಿ ನಾಯಿ ಇರೋದ್ರಿಂದ ನಮ್ಮಪ್ಪ ಇನ್ನೊಂದು ನಾಯಿ ನಾನು ದುಡ್ಡು ಕೊಟ್ಟು ತಗೊಂಡ್ಬಂದ್ರು ಬಿಡಲ್ಲ, ಯಾಕಂದ್ರೆ ನಾನು ಅಪ್ಗ್ರೇಡ್ ಆಗ್ಬೇಕು. ಇವಾಗ ಅದು ಇದ್ದಿದ್ದು ಕ್ರಾಸ್ ಬ್ರೀಡ್. ಈ ಕ್ರಾಸ್ ಬ್ರೀಡ್ ನಾನು ಬ್ರೀಡ್ ಮಾಡ್ತಾ 100 ವರ್ಷ ಇದ್ರೆ ಹೆಸರು ಮಾಡಕ್ಕಾಗಲ್ಲ. ಅದೇ ಒಂದು ಒರಿಜಿನಲ್ ಇದ್ರೆ ಹೆಸರು ಮಾಡ್ಬೋದು ಅನ್ನೋದು ತಲೆಗೆ ಬರುತ್ತೆ. ಅಂದ್ರೆ 2-3ನೇ ಬ್ರೀಡಿಂಗ್ ಆಗೋಷ್ಟೊತ್ತಿಗೆ ಆ ದುಡ್ಡು ಬಂದಿದ್ರಲ್ಲಿ ಏನ್ ಮಾಡ್ತೀನಿ, ತಗೊಳಕ್ಕಿಂತ ಮುಂಚೆ ಇವ್ರ ಹತ್ರ ಡಿಸ್ಕಷನ್ ಮಾಡ್ತೀನಿ. ನಮ್ಮನೇಲಿ ಬಿಡಲ್ಲ, ಇದನ್ನ ಟರ್ಮ್ಸ್ ತರ ಕೊಡ್ತೀನಿ ಅಂತ. ಅಂದ್ರೆ ಇವತ್ತು ಅದನ್ನೇ ಮೇಂಟೈನ್ ಮಾಡ್ತಾ ಇರೋದು. ಅವತ್ತು ಸ್ಟಾರ್ಟ್ ಆಗಿದ್ದು ಫಸ್ಟ್ ಟೈಮ್ ಡಾಗ್ ಇಂಡಸ್ಟ್ರಿಗೆ ಬ್ರೀಡಿಂಗ್ ಟರ್ಮ್ಸ್ ಅಂತ ನನ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್, ನಂದು ಓನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಏನಂದ್ರೆ ಇನ್ವೆಸ್ಟ್ ಮಾಡಿ ನಾನು ನಾಯಿಯನ್ನು ಫ್ರೀ ಆಗಿ ಕೊಡ್ತೀನಿ. ಇವಾಗ ಎಲ್ಲ ಸೆಲೆಬ್ರಿಟಿಗಳಿಗೂ ಹಂಗೆ ಕೊಟ್ಟಿರೋದು. ಮಿನಿಸ್ಟರ್ ಮನೆಗೆ ಯಾರ್ಯಾರ ನಾಯಿ ಫ್ರೀ ಕೊಟ್ಟಿದ್ದೀನಿ, ಅದೆಲ್ಲ ಟರ್ಮ್ಸ್ ತರ ಹಿಂಗೆ ಕೊಟ್ಟಿರೋದು. ಏನಂದ್ರೆ ಇನ್ವೆಸ್ಟ್ ಮಾಡಿ ನಾನು ತಗೊಳ್ಳೋದು, ನೀವು ಸಾಕೊಳ್ಳೋದು, ನಾನು ದುಡ್ಡು ಕೊಡೋದು. ಅಂದ್ರೆ ಮರಿ ಹಾಕಿದಾಗ ಒಂದೇ ಒಂದು ಮರಿ ನಿಮ್ಗೆ ಹೆಣ್ಣು ಕೊಟ್ಟಿದ್ರೆ, ಗಂಡು ಕೊಟ್ಟಿದ್ರೆ ಬಂದ್ ನಾನು ಕ್ರಾಸ್ ಮಾಡಿಸ್ಕೊಂಡು ಹೋಗ್ತೀನಿ, ನಿಮ್ಗೆ ಏನು ಕೊಡಲ್ಲ. ಯಾಕಂದ್ರೆ ಗಂಡಿಗೆ ಅವ್ರಿಗೆ ಲಾಸ್ ಆಗಲ್ಲ. ಈಗ ಎಷ್ಟೋ ಜನ ಮನೇಲಿ ಗಂಡು ಸಾಕಿರ್ತಾರೆ, ಅವ್ರೇನು ಅದರಿಂದ ಇನ್ಕಮ್ ಮಾಡ್ತಿರಲ್ಲ.
ಆ ತರ ಮೀನಿಂಗ್ ಇಂದ ಗಂಡವ್ರಿಗೆ ಏನು ಕೊಡಲ್ಲ, ಹೆಣ್ಣವ್ರಿಗೆ ಮಾತ್ರ ಮರಿ ಹಾಕ್ದಾಗ ಒಂದು ಮರಿ ನಿಮ್ಗೆ 10 ಹಾಕ್ಲಿ, 1 ನಿಮ್ಗೆ 9 ನನಗೆ, 5 ಹಾಕ್ಲಿ, 1 ನಿಮ್ಗೆ 4 ನಮ್ಗೆ, ಆ ತರ ಎತ್ಕೊಂಡು ಮಿಕ್ಕಿದ್ ನಾನು ಮಾಡ್ಕೊಳ್ತಿದ್ದೆ. ಆ ತರ ಕಂಡೀಷನ್ಸ್ ಫಸ್ಟ್ ಟೈಮ್ ಅವ್ರಿಗೆ ಸ್ಟಾರ್ಟ್ ಮಾಡಿ ಹೇಳ್ತೀನಿ. ಅವ್ರು ಆಯ್ತು ಓಕೆ ಅನ್ಬಿಟ್ಟು ಇದ್ ಮಾಡ್ತಾರೆ. ಅವಾಗ ಬಂದು ಕಮ್ಮನಹಳ್ಳಿ ಜಾಕಬ್ ಅಂತ ಅವ್ರು ಬಂದು ಒಂದು ಹರ್ಲಿಕ್ವಿನ್ ಫಾರಿನ್ ಇಂದ ರಷ್ಯಾದಿಂದ ತರಿಸಿರ್ತಾರೆ. ಅದಕ್ಕೆ ಬ್ಲೂ ಕಲರ್ ರೆಡ್ ಏನು ಹುಟ್ಟಿರುತ್ತೆ, ರೇರ್ ಕಲರ್ ಬ್ಲೂ ಕಲರ್ ಸಿಮೆಂಟ್ ಕಲರ್. ನನಗೆ ಅದು 28,000 ಹೇಳ್ತಾರೆ. ನಾನು 28,000 ಆಗ ನನಗೆ 2.5-3 ಲಕ್ಷ ತರ ಅದನ್ನ ಕೊಡಕ್ಕೆ ಸೆಕೆಂಡ್ PU ಅಂದ್ರೆ ಈಗ 52 ವರ್ಷ, ಅದು ಮೈನಸ್ ಮಾಡ್ಕೊಳ್ಳಿ. SLC 15, 16, 17, 18 ವರ್ಷದೊಳಗೆ, 17ರಿಂದ 18 ವರ್ಷಕ್ಕೆ ನಾನು ಫಸ್ಟ್ ತಗೊಳ್ತೀನಿ, 28,000 ಕೊಟ್ಟು ತಗೊಳ್ತೀನಿ. ಸೆಕೆಂಡ್ PU ಇಲ್ಲ ಫಸ್ಟ್ ಇಯರ್ ಡಿಗ್ರಿ ಒಳಗೆ ಅದು ನೀವು ಮೈನಸ್ ಮಾಡ್ಕೊಳ್ಳಿ. ನಮ್ಗೆ ಈಗ ಇಲ್ಲಿ ಟೆನ್ಷನ್ ಬರೋದಿಲ್ಲ, ನೀವು ಮೈನಸ್ ಮಾಡ್ಕೊಳ್ಳಿ. 2000 ಗಿಂತ ಇನ್ನೊಂದು ಚೂರು ಕಡಿಮೆನೆ, ಯಾಕಂದ್ರೆ 1989 ಅಲ್ಲೇ ಕ್ಯಾಡಬಾಂಬ್ಸ್ ಅನ್ನೋದು ರಿಜಿಸ್ಟರ್ ಮಾಡಿದ್ದೆ. 1989 ಅಲ್ಲಿ ಕ್ಯಾಡಬಾಂಬ್ಸ್ ಅನ್ನೋದು ಪ್ರಿಫಿಕ್ಸ್ ಅಫಿಕ್ಸ್ ಮಾಡಿ ಸಂಸ್ಥೆ ತರ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದವನು. ಅದು ರಿಜಿಸ್ಟರ್ ಆಗಿದ್ದು 1989 ಅಲ್ಲಿ. ಅಂದ್ರೆ ಅವಾಗ್ಲೇ ನಂದು ಪ್ರೊಫೆಷನಲ್ ಆಗಿ ಡೀಲರ್ ಆಗ್ಬೇಕು ಅಂತ ಯಾರು ಆ ತಲೆ ಉಪಯೋಗಿಸಿರ್ಲಿಲ್ಲ. ಕ್ಯಾಡಬಾಂಬ್ಸ್ ಅಂತ ಹೆಸರಿಟ್ಟಿದ್ದೆ ಅವಾಗ. ಮಾಡ್ತಾನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇಲ್ಲ ಆ ಟೈಮಲ್ಲೇ ಇರ್ಬೋದು, ಇದು ಆ ಏಜೇ ಆಗುತ್ತದೆ. ನೀವು ಲೆಕ್ಕ ಹಾಕಿದ್ರೆ ಅಲ್ಲಿಗೆ ಬರುತ್ತೆ. 89 ಅಂದ್ರೆ ಅಲ್ಲಿಗೆ ಬರುತ್ತೆ. ಈಗ ನೀವು 2000 ಅಂದ್ರೆ 10-11 ವರ್ಷ ಹಿಂದೆ ಅಂದ್ರೆ ಅದೇ ಆ ಏಜ್ ಅಲ್ಲೇ ಇದೆ. ಯಾಕಂದ್ರೆ ನೀವ್ ಹೇಳಿದ್ದು ಆಗ್ಲೇ ಡಿಗ್ರಿ ಮುಗಿದು ಇನ್ನ ಬೇರೆ ಲೆಕ್ಕ ಕೊಟ್ಟೋಗುತ್ತೆ. ಆಯ್ತಾ, ಆ ನಾಯಿ ತಗೊಂಡ್ ಬರ್ತೀನಿ. ತಗೊಂಡ್ ಬಂದ್ಮೇಲೆ ಅವ್ರಿಗೆ ಮೊದ್ಲೇ ಹೇಳಿ ಫಿಕ್ಸ್ ಮಾಡಿರ್ತೀನಿ. ಅವ್ರು ಸೀದಾ ತಗೊಂಡೋಗಿ EK ಕ್ಯಾಶುವಲ್ಸ್ ಮನೆಗೆ ಬಿಟ್ಟು ಬರ್ತಾರೆ. ಅವ್ರು ಯಾವ ಲೆವೆಲ್ಗೆ ಸಾಕ್ತಾ ಇರ್ತಾರೆ ಅಂದ್ರೆ ಅವ್ರ ಮನೆಗೆ ಹೋದ್ರೆ ನಂಗೆ ಜೊಲ್ ಸುರಿತಾ ಇರುತ್ತೆ. ಕಾರಣ ಹೇಳಿ ನೋಡ, ನಾಯಿ ಊಟ ನೋಡಿ ನನಗೆ ಜೊಲ್ ಸುರಿತಾ ಇರುತ್ತೆ. ಡೈಲಿ ಮಟನ್ ಚಿಕನ್, ಬನ್ನೂರ್ ಕುರಿ ತೊಡೆ ಬಾಸುಮತಿ ರೈಸ್ ನಾಯಿಗೆ ಆಗ್ತಾ ಇರ್ತಾರೆ. ಅವ್ರು ಅದಕ್ಕೆ ಹಾಕಿದ ಊಟ ಬಿರಿಯಾನಿ ಸ್ಮೆಲ್ ಬರ್ತಾ ಇರುತ್ತೆ ನಮ್ಗೆ. ಹೋದ್ರೆ ಅಂದ್ರೆ ಮಸಾಲೆ ಏನಿರಲ್ಲ, ಬರೀ ಬಾಸುಮತಿ ರೈಸು ಬನ್ನೂರ್ ಕುರಿದು ಲೆಗ್ ಪೀಸ್ ಹಾಕಿ ತಿನ್ನಿಸಿ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಅಷ್ಟೇ ನಿಯತ್ತಾಗೂ ನನ್ನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಪಾಪ ಸಾಯೋವರೆಗೂ ಅವ್ರ ಮನೇಲಿ ನೀಟಾಗಿತ್ತು. ಅವ್ರ ಮೇಲೆ ಮರಿ ಆಗ್ತಿತ್ತು. ಆ ಮರಿಗಳನ್ನೆಲ್ಲ ನಾನು ಎತ್ಕೊ ಬರ್ತಿದ್ದೆ, ಅವ್ರು ಕೊಡ್ತಿದ್ದೆ. ಒಂದೊಂದು ಮರಿನೂ 17,000ದಿಂದ 30,000ವರೆಗೂ ಮಾರ್ತಾ ಇದ್ದೆ. ಯಾಕಂದ್ರೆ ಇದು ಕ್ರಾಸ್ ಬ್ರೀಡ್ ನಾವು ಹೈ ರೇಟ್ ಮಾರಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಉಳಿತಿರುತ್ತೆ ಇದು ಕ್ವಾಲಿಟಿ ಇಲ್ಲ ಅಂತ. ಅದು ವಿತ್ ಪೇಪರ್ ಕ್ವಾಲಿಟಿ ಅದನ್ನ ಸ್ಟ್ರಿಕ್ಟ್ ಆಗಿ ಧೈರ್ಯವಾಗಿ ಸೇಲ್ ಮಾಡ್ತಾ ಇದ್ದೆ. ಅದರಿಂದ ಒಂದು ದೊಡ್ಡ ಅಮೌಂಟ್ ಬರುತ್ತೆ. ಅದು ಒಂದು 2-3 ಲೀಟರ್ ಆಗುತ್ತೆ, ಫುಲ್ ದೊಡ್ಡ ಅಮೌಂಟ್ ಬರುತ್ತೆ. ಆ ದುಡ್ಡಲ್ಲಿ ಇನ್ನೊಂದು ನಾಯಿ ತಗೊಳ್ತೀನಿ, ಆ ದುಡ್ಡಲ್ಲಿ ದುಡಿದ್ರಲ್ಲಿ ಇನ್ನೊಂದು ನಾಯಿ ತಗೊಳ್ತೀನಿ. ಆ ತರ ಏನಾಗುತ್ತೆ, ಡಾಗ್ ಶೋಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ. ಆ ಟೈಮಲ್ಲೇನೆ ಡಾಗ್ ಶೋಗೆ ಫಸ್ಟ್ ಬಂದು 1-2 ನಾಯಿಂದ ಹೋಗ್ತಾ ಇದ್ದವನು ಕೊನೆಗೆ HR ಲಾರಿ ಬರುತ್ತಲ್ಲ, ಅದರಲ್ಲಿ 15ರಿಂದ 20 ನಾಯಿ ಕರ್ಕೊಂಡು ಹೋಗ್ತಾ ಇದ್ದೆ. ಡಾಗ್ ಶೋಗೆ ಟಿಕೆಟೇ ಸೇಲ್ ಆಗ್ತಾ ಇರ್ಲಿಲ್ಲ ನಾನ್ ಬರಲ್ಲ ಅಂದ್ರೆ. ನಾನ್ ಬಂದ್ರೆ ಅವ್ರಿಗೆ, ನಾನ್ ಬರ್ಲಿಲ್ಲ ಅಂದ್ರೆ 100 ಟಿಕೆಟ್ ಸೇಲ್ ಆಗದೆ ಇರೋದು. ನಾನ್ ಬರ್ತೀನಿ ಅಂದ್ರೆ 5,000 ಟಿಕೆಟ್ ಸೇಲ್ ಆಗೋದು. ಆ ಕಾರಣದಿಂದ ಒಂದೊಂದು ಸ್ಟಾಲ್ ಡಾಗ್ ಶೋ ಅಲ್ಲಿ ಬರೀ 5x5ಗೆ 5,000 ರೂಪಾಯಿ, ಒಂದು ಬ್ಯಾನರ್ ಕಟ್ಕೊಳಕ್ 5,000 ರೂಪಾಯಿ, ಆ ತರ ಇರುತ್ತೆ. ಆಗಿನ ಕಾಲದಲ್ಲಿ ನನಗೆ ಕೊಲಾಬಲ್ಲಿ ಫ್ರೀ ಕೊಡ್ತಿರ್ತಾರೆ 40/80. ಅಂದ್ರೆ ಆ ಟೈಮಲ್ಲಿ ಇವತ್ತು ಹೆಲಿಕಾಪ್ಟರ್ ವರ್ಗೂ ಫ್ರೀ ಕೊಡ್ತಾರೆ. ಒಂದು ಹೀರೋ ಹೀರೋಯಿನ್ ಬರ್ಲಿ, ಒಂದು ಮಿನಿಸ್ಟರ್ ಬರ್ಲಿ, ಸ್ವಾಮೀಜಿ ಬರ್ಲಿ, ಆ ಫಂಕ್ಷನ್ಗೆ ಎಷ್ಟು ನ್ಯೂಸ್ ಆಗುತ್ತೆ ನಿಮ್ಗೆ ಕ್ವಶನ್ ಕೇಳ್ತಾ ಇದ್ದೀನಿ ಸರ್. ಅದು ಡಿಪೆಂಡ್ಸ್. ಹೌದು, ಹೇಳಿ ಅಂದಾಜು ಹೇಳಿ. ಅಂದಾಜು ಅಂತಲ್ಲ, ಅದು ಡಿಪೆಂಡ್ ಆಗುತ್ತೆ. ಇವಾಗ ಅವರ ಲೇಟೆಸ್ಟ್ ಫಿಲ್ಮ್ಸ್ ಯಾವುದು, ಎಷ್ಟು ಜನ ಬಂದಿದ್ರು, ಅವರ ಪಬ್ಲಿಸಿಟಿ ಸ್ಕೀಮ್ಸ್ ಏನು ಅನ್ನೋದು, ಎಷ್ಟು ಜನ ಬಂದಿದ್ರು, ಅವ್ರ ಸೋಷಿಯಲ್ ಮೀಡಿಯಾ, ಆಮೇಲೆ ಒಂದು ಮಾಮೂಲಿ ಆರ್ಡಿನರಿ ಚಾನೆಲ್ಸ್, ಬೆಂಗಳೂರಲ್ಲಿರೋ ಚಾನೆಲ್ಸ್. ಒಪ್ಕೊಳ್ತೀರಾ? ಖಂಡಿತ. ನಾನು ಹುಚ್ಚೋ ಇದ್ರೆ ದುಬೈಯಲ್ಲಿ ತೋರಿಸ್ತೀನಿ, ದೋಹಾಲ್ ತೋರಿಸ್ತೀನಿ, ಕತ್ತರಲ್ಲಿ ತೋರಿಸ್ತೀನಿ, ನ್ಯೂಸ್ ಮಾಡೋದು. ಅಂದ್ರೆ ಒಂದು ಚಿಕ್ಕ ವಿಷಯನೂ ಅಲ್ಲಿವರೆಗೂ ತೋರಿಸ್ತೀನಿ. ನಾನು ಹೋಗಿರೋ ಫಂಕ್ಷನ್ದು ಒಂದೊಂದ್ರದ್ದು ನೀವ್ ಹೇಳಿದ ದೇಶದಲ್ಲಿ ತೋರಿಸ್ತೀನಿ. ಆ ತರ ಇಂಡಿಯಾ ಒಳಗಡೆ ಯಾರು ಒಬ್ರಿದಾರ ಸೆಲೆಬ್ರಿಟಿ? ಅಷ್ಟೇ. ನಾನ್ ಬಂದ್ರೆ ಅವ್ರು ಯಾವ ಮಿನಿಸ್ಟರ್ ಬಂದಿರ್ಲಿ, ಅದು ವಿತ್ ವಿಡಿಯೋ ಕಳಿಸ್ತೀನಿ ಸರ್ ನಿಮ್ಗೆ. ಕ್ಯಾಮ್ರಾಗೆ ಕೈ ತೋರಿಸ್ಕೊಂಡು ಹೇಳ್ತಾ ಇದೀನಿ, ವಿತ್ ವಿಡಿಯೋ. ಅದನ್ನು ಸ್ಯಾಂಪಲ್ ಈಗ ಹೇಳ್ಬಿಡ್ತೀನಿ. ಈಗ ಡಾಕ್ಟರ್ಗಳ ಹೈ ಎಂಡ್ ಫಂಕ್ಷನ್, ಪ್ರೊಫೆಷನಲ್ ಆಗಿ ಡಾಕ್ಟರ್ಗಳು, ಮಿನಿಸ್ಟರ್ಗಳು, ಹೆಲ್ತ್ ಮಿನಿಸ್ಟರ್, ಹೆಸರುಗಳೇ ಹೇಳಲ್ಲ, ಹೀರೋಗಳು ಎಲ್ಲಾರು ಬಂದಿರ್ತಾರೆ. ಒಬ್ಬೊಬ್ರು ಇಷ್ಟಿಷ್ಟುದ್ದ ಓದಿರೋರು ಬಂದಿರ್ತಾರೆ. ಅವ್ರು ಬಂದು ಫಿಕ್ಸ್ ಆಗಿ ಬಂದಿರ್ತಾರೆ. ಅಂದ್ರೆ ಇದು ಮುಖ್ಯ ಅತಿಥಿ, ಮಾಮೂಲಿ ಅತಿಥಿ, ಆ ಅತಿಥಿ ಅಂತ ಫಿಕ್ಸ್ ಆಗಿ ಬ್ಯಾನರ್ ಅಲ್ಲಿ ಇದ್ದು ಬಂದಿರ್ತಾರೆ.
ನಾನ್ ಬಂದು ನನ್ನ ಫ್ರೆಂಡ್ ಅವ್ರ ಮನೇಲಿ ಇರ್ತಾನೆ, ಹಿಂದಿನ ದಿನ ರಾತ್ರಿ ಅವ್ರ ಮನೆಗೆ ಹೋಗಿರ್ತೀನಿ, ಅವ್ರನ್ನ ಪಿಕ್ ಮಾಡಕ್ ಹೋಗಿರ್ತೀನಿ, ನಾವು ವೆಯ್ಟ್ ಮಾಡ್ಕೊಂಡು ಆಚೆ ಅರ್ಧ ಗಂಟೆ ಇರ್ತೀನಿ, ಅವರು ಈ ತರ ಆಚೆ ಫ್ರೆಂಡ್ ಕಾಯ್ತಾರೆ ಅಂತ ಒಳಗ್ ಕರಿ ಅಂತಾರೆ ಕಾಟಾಚಾರಕ್ಕೆ, ನಾನು ಒಳಗೆ ಹೋಗ್ತೀನಿ, ಕಾಟಾಚಾರಕ್ಕೆ 1 hour ಮಾತಾಡ್ತೀವಿ, ಮಾತಾಡ್ತಾ ನಾಳೆ ಯಾಕೆ ಇವ್ರನ್ನು ಕರಿಬಾರ್ದು ಅಂತ ಇದ್ ಮಾಡ್ತಾರೆ. ಮೇಡಮ್ ನಾನು ಬರ್ತೀನಿ, ನಾನೊಂದು ಮ್ಯಾಜಿಕ್ ಮಾಡ್ತೀನಿ ಅಂತ ಹೇಳ್ತೀನಿ. ಏನು ಅಂತ ಕೇಳ್ತಾರೆ, ನಾನು ವಿತ್ ಡಾಗ್ ಬರ್ಬೋದಾ ಅಂತ ಕೇಳ್ತೀನಿ. ಹೋಗಿ ಕರ್ಕೊ ಬನ್ನಿ, ಅದಕ್ಕೆ ನನಗೊಂದು ಇನ್ವಿಟೇಷನ್ ಬೇಕು ಅಂತೀನಿ. ಇನ್ವಿಟೇಷನ್ ಮೊಬೈಲಲ್ಲಿ ಟಕ ಅಂತ ಕಾಟಾಚಾರಕ್ಕೆ ಡೇಟ್ ಸಮೇತ ತೋರಿಸ್ತೀನಿ. ಹಿಂದಿನ ದಿನ ರಾತ್ರಿ 9:30 ಹಾಕಿರೋದು, ಬೆಳಿಗ್ಗೆ 10 ಗಂಟೆ ಫಂಕ್ಷನ್ NMK ಆಡಿಟೋರಿಯಂ ಅಲ್ಲಿ, ಆಯ್ತಾ. ಎಲ್ಲ ವಿತ್ ಸಾಕ್ಷಿ ಕೊಡ್ತೀನಿ ಮೇಡಮ್, ಅದೆಲ್ಲ ಜೊತೆಗೆ ಆಡ್ ಮಾಡ್ಬೇಕು, ಆಯ್ತಾ. ಈಗ ಡಾಕ್ಟರ್ಗಳ ಫಂಕ್ಷನ್, ಇಷ್ಟಿಷ್ಟುದ್ದ ಓದಿರೋ ಡಾಕ್ಟರ್ಗಳು, ನಾನು BCom ಫೇಲು, ಕನ್ನಡ ಮೀಡಿಯಂ ಓದಿರೋದು, ಇಂಗ್ಲಿಷ್ ಬರಲ್ಲ, 12 ಸಬ್ಜೆಕ್ಟ್ ತೂಕು ಫೇಲ್. ನಾನು ಅಷ್ಟು ದೊಡ್ಡ ಮನುಷ್ಯರ ಮುಂದೆ, ಅಷ್ಟು ಓದಿರೋರ್ ಮುಂದೆ ನನ್ನ ಕರೆದಿದ್ದಾರೆ ಮೇಡಮ್. ಓಲ್ ಇವೆಂಟ್ ನ ಯಾರು ಲಾಂಚ್ ಮಾಡ್ಬೇಕು? ಗವರ್ಮೆಂಟ್ ಅಫಿಷಿಯಲ್ಸ್ ಅಥವಾ ಡಾಕ್ಟರ್ಗಳಿಗೆ ಹೆಲ್ತ್ ಮಿನಿಸ್ಟರ್ ಯಾರು ಅವರೇ ಮಾಡ್ಬೇಕಾ ಅಲ್ವಾ? ನಾನು ಹೆಸರು ಹೇಳಲ್ಲ, ಹೆಲ್ತ್ ಮಿನಿಸ್ಟ್ರೇ ಓಲ್ ಇವೆಂಟ್ ನ ಕೇಕ್ ಕಟ್ ಮಾಡಿ ಲಾಂಚ್ ಮಾಡ್ಬೇಕು, ಇನಾಗ್ರೇಷನ್ ಮಾಡ್ಬೇಕು. ಒಂದೊಂದ್ ಕಡೆ ದೀಪ ಬೆಳಗಿಸಿ ಮಾಡ್ತಾರೆ, ಒಂದೊಂದ್ ಕಡೆ ಕೇಕ್ ಕಟಿಂಗ್ ಮಾಡಿ ಮಾಡ್ತಾರೆ, ಆ ತರ ಮಾಡ್ತಾರೆ. ಅರ್ಥ ಆಯ್ತಾ? ಓಲ್ ಇವೆಂಟ್ ಯಾರು ಲಾಂಚ್ ಮಾಡ್ಬೇಕು? ಹೈ ಎಂಡ್ ಯಾರು? ಡಾಕ್ಟರ್, ಸ್ವಾಮೀಜಿನ, ಮಿನಿಸ್ಟ್ರ, ಯಾರು? ಮಿನಿಸ್ಟರ್ ಅಥವಾ ಸ್ವಾಮೀಜಿಗಳು? ಎಲ್ಲರಿಗಿಂತ ಮಿನಿಸ್ಟ್ರೆ, ಅವ್ರು ಬಿಟ್ರೆ ಸ್ವಾಮೀಜಿ, ಆಮೇಲೆ ಹೀರೋ, ಆಮೇಲೆ ಆ ಸಂಬಂಧಪಟ್ಟ ಹೈ ಎಂಡ್ ಡಾಕ್ಟರ್. ಹೈ ಎಂಡ್ ಅಂದ್ರೆ ಅವರಲ್ಲೇ ಎಷ್ಟೋ ಓದಿರೋರು ಇರ್ತಾರೆ, ಹೈ ಎಂಡ್ ಅವರೆಲ್ಲ ಬಂದಿದ್ರು, ಒಂದು 20 ಜನ ನಿಂತಿರ್ತಾರೆ, ಅದ್ರಲ್ಲಿ ಯಾರೋ ಒಬ್ರು ಮಾಡ್ಬೇಕು. ಒಬ್ರಲ್ಲ, ಈಗ ಎಲ್ಲರಿಗೂ ಬೇಜಾರಾಗುತ್ತೆ ಅಂತ ಒಟ್ಟೊಟ್ಟಿಗೆ ದೀಪ ಹಚ್ಚಿಸ್ಬಿಡ್ತಾರೆ, ಎಲ್ಲಾ ಕೈಯಲ್ಲಿ ಹಿಂಗೆ ಇಸ್ಬಿಟ್ಟು ಮಾಡಿಸ್ತಾರೆ. ಇದು ನಿಮ್ಮ ವಾಸ್ತವ ಒಪ್ಕೊಳ್ತೀರಾ? ಓಕೆ. ಓಲ್ ಇವೆಂಟ್ ಯಾರ ಕೈ ಲಾಂಚ್ ಮಾಡಿಸಿರ್ಬೋದು? ನೀವು. ಸೊ ಲಾಂಚ್ ಮಾಡಿದ್ ನೀವು? ಲಾಂಚ್ ಅಲ್ಲ, ಓಪನಿಂಗ್ ನಾನು ಒಬ್ಬನೇ, ಅವರೆಲ್ಲ ಹಿಂದೆ ಕೈ ಕಟ್ಕೊಂಡು ನಿಂತಿರ್ತಾರೆ, ನನ್ನಿಂದ ಸ್ಟೇಜ್ ಬಿಟ್ಟು ಹೋಗ್ತಾರೆ. ಸೊ ನಿಮ್ ಜೊತೆ ನಿಮ್ಮ ಮಗನೂ ನಾಯಿನೂ ಇರುತ್ತೆ. ಸೊ ನಿಮ್ಮ ನಾಯಿ ಕೂಡ? ನಾಯಿ ಕೈ ಕಾಲ್ ಎತ್ಕೊಂಡು ಚಾಕು ಹಿಡ್ಕೊಂಡು ಕೇಕ್ ಕಟ್ ಮಾಡ್ತೀನಿ. ಓಲ್ ಎಲ್ಲ ವಿಸಿಲ್ ಹೊಡಿತಾರೆ ಅಷ್ಟೇ. ಆಮೇಲೆ ಮುನ್ಸ್ಕೊಂಡು ಸ್ಟೇಜ್ ಬಿಟ್ಟು ಹೋಗ್ತಾರೆ. ಅದು ಒಂದು ನನ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕಿಲ್ಲ, ಯಾಕಂದ್ರೆ ಅಪಮಾನ ಮಾಡ್ದಂಗಾಗುತ್ತೆ ಅಂತ ಅಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ರಾ ವಿಡಿಯೋ ಮನೇಲಿದೆ, ಹುಡುಕಿ ಕೊಡ್ತೀನಿ ಪ್ರೂಫ್ ಬೇಕಾದ್ರೆ. ಇದು ಬೆಂಗಳೂರಲ್ಲಿ ನಡೆದಿರೋ ವಿಷಯ. ಇದು ಬಿಟ್ಟು ಮೈಸೂರಲ್ಲಿ, ಅದು ನಿಮ್ಗೆ ಅವ್ರು ಗೊತ್ತೇ ಇರ್ತಾರೆ, ಅವ್ರ ಹೆಸರು ಆಮೇಲೆ ಹೇಳ್ತೀನಿ, ಆಯ್ತಾ. ಮೈಸೂರಲ್ಲಿ ನಡೆಸ್ತಾರೆ, ಅಲ್ಲೂ ಇದೇ ತರ ಎಲ್ಲಾ ಮಿನಿಸ್ಟ್ರು, ಸ್ವಾಮೀಜಿಗಳಂತೂ ಲೆಕ್ಕ ಎಲ್ಲಷ್ಟು ಇರ್ತಾರೆ. ಅಲ್ಲಿ ಬಂದು ಅಷ್ಟೇನೆ. ಅಂದ್ರೆ ಇಲ್ಲಿದ್ದು ಫಸ್ಟ್ ಹೇಳ್ಬಿಡ್ತೀನಿ, ನಾನು ಹೇಳ್ತೀನಿ, ಆಗ್ತಾನೆ ಒಳಗೆ ಹೋಗ್ತಾರೆ. ಒಳಗೋದಾಗ ನಾನು ಹುಡುಗನ್ ಕಳಿಸ್ತೀನಿ, ಒಳಗೆ ಎಷ್ಟು ಜನ ಇದಾರೆ ನೋಡುತ್ತಾ, 20 ಜನನೂ ಇರಲ್ಲ. ಅವ್ರು ಮಿನಿಸ್ಟ್ರು ಹೋಗ್ತಿದ್ದಂಗೆನೆ ಅವ್ರು ಏನ್ ಮಾಡ್ತಾರೆ, ನನಗೆ ಒಳಗ್ ಬಾ ಅಂತಾರೆ. ಮೇಡಮ್ ಬೇಡ ಒಂದ್ ಸ್ವಲ್ಪ ಹೊತ್ತು ಅವ್ರದ್ದು ಏನಿದೆ ಪ್ರೊಸೀಜರು, ಆಹಾರ ಸನ್ಮಾನ, ಅವ್ರು ಬೇರೆಯವ್ರಿಗೆ ಮೊಮೆಂಟೋಸ್ ಕೊಡೋದು ಎಲ್ಲ ಮುಗಿಸಿದ್ಮೇಲೆ ನಾನು ಎಂಟ್ರಿ ಕೊಡ್ತೀನಿ ಅಂತೀನಿ. ಇಲ್ಲ ಏನಾಗುತ್ತೆ ಬನ್ನಿ, ನಾನು ನಿಮ್ ಇಷ್ಟ ಅಂದ್ಬಿಟ್ಟು ಹೋಯ್ತೀನಿ. ಅಲ್ಲಿ ಇಲ್ಲಿ ಇದ್ದ ಹುಡುಗಿ ಎಲ್ಲ ಫುಲ್ ಹೌಸ್ಫುಲ್, ಹಂಗೆ ಕ್ಯಾಮ್ರಾಗಳೆಲ್ಲರೂ ಹಿಂಗೆ. ಆಮೇಲೆ ನಾನು ಹಿಂದಿನ ದಿವಸ ನಾನು ಸೋಷಿಯಲ್ ಮೀಡಿಯಲ್ಲಿ ಹಾಕೊಂಡಿರೋದು, ಅದನ್ನ ದೋಹಾ ಕತ್ತಾರಲ್ಲಿ ತೋರಿಸ್ತೀನಿ. ಯಾರಿಗೂ ದುಡ್ಡು ₹1 ಕೊಟ್ಟಿದ್ದೀನಿ. ಆ ಫಂಕ್ಷನ್ ದೋಹಾ ಕತ್ತಾರಲ್ಲಿ ತೋರಿಸ್ತೀನಿ ಅಂದ್ರೆ NMK ನಡೆದಿರೋದು ಹಿಂದಿನ ದಿನ ರಾತ್ರಿ 9:30 ನಂದ್ರಲ್ಲಿ ಪೋಸ್ಟ್ ಮಾಡ್ಕೊಂಡಿರೋದು. ದೋಹಾ ಕತ್ತಾರ್ ಅವರು ಪೋಸ್ಟರ್ ನ ದೋಹಾ ಮತ್ತೆ ಕತ್ತಾರ್ ಅಲ್ಲಿ ಪೋಸ್ಟ್ ಮಾಡ್ಕೊಂಡು ಪ್ರಮೋಟ್ ಮಾಡ್ಕೊಂಡಿದಾರ? ಇಲ್ಲ ರೀ, ನಾನು ಹೇಳಿದೆ ಆ ಇಂಟರ್ವ್ಯೂ ನ ತೋರಿಸಿದ್ದಾರೆ, ಬಂದು ಶೂಟ್ ಮಾಡ್ಕೊಂಡು ಹಾಕಿದ್ದಾರೆ. ಸೊ ಅಲ್ಲಿಂದ ಅವ್ರು ಇಲ್ಲಿಗೆ ಬಂದು ಶೂಟ್ ಮಾಡ್ಕೊಂಡು, ಅಲ್ಲಿಂದ ಬಂದ್ರು, ಬೆಂಗಳೂರಲ್ಲಿ ಇದ್ರು, ಅವ್ರು ರಿಪೋರ್ಟರ್ ಇರಲ್ವಾ, ಈಗ ನಿಮ್ ಕಡೆಯವರು, ಇವಾಗ ನಿಮ್ ಕಡೆಯವರು ಎಲ್ಲೆಲ್ಲೋ ಇರ್ತಾರಲ್ಲ, ಸೊ ಇಲ್ಲಿದ್ ರಿಪೋರ್ಟರ್ಸ್ ಅದನ್ನ ಶೂಟ್ ಮಾಡ್ಬಿಟ್ಟು ಅಲ್ಲಿ ಆ ರಿಪೋರ್ಟರ್ ಬೆಂಗಳೂರಲ್ಲಿ, ಡೆಲ್ಲಿಲಿ, ಕಲ್ಕತ್ತಾಲ್ಲಿ ಇರಲ್ವಾ ಅಂತ ಕೇಳ್ತಾ ಇದೀನಿ. ನಿಮ್ಗೆ ಗೊತ್ತಾ? ಅದೇ ಸರ್, ಗೊತ್ತು ಸರ್, ನಾನು ಅದಕ್ಕೆ ಹೇಳ್ತಿರೋದು. ಇವಾಗ ಅಲ್ಲಿಂದ ಅವರ ಒಂದು ಎಕ್ಸ್ಟರ್ನಲ್ ಟೀಮ್ ಅವ್ರು ಬಂದು ಶೂಟ್ ಮಾಡಿ ಅದನ್ನ ಹಾಕಿರೋದನ್ನ ದೋಹಾ ಕತ್ತಾರಲ್ಲಿ ತೋರಿಸ್ತೀನಿ. ಆ ಮೇಡಮ್ ಶಾಕ್ ಆಗ್ಬಿಡ್ತಾರೆ. ಅಷ್ಟು ಜನ ಕರೆದ್ರು ಒಂದ್ ಮೀಡಿಯಾ ಬಂದಿರ್ಲಿಲ್ಲ. ಬರೀ ನಾನು ಪೋಸ್ಟ್ ಹಾಕಿದ್ಕೆ ನನಗೋಸ್ಕರ, ಆಮೇಲೆ ಓಲ್ ಇವೆಂಟ್ ನನ್ನ ಒಬ್ಬಂದೇ ಹೈಲೈಟ್ ಮಾಡಿ ಹಾಕಿರೋದು. ನಾನು ಅವ್ರಿಗೆ ಕಾಸು ಕೊಟ್ಟು ಕರ್ಸಿಲ್ಲ, ನಾನು ಬಂದು ಪರ್ಸನಲ್ ಆಗಿ ಕರೆದಿಲ್ಲ. ನಂದು ಗ್ರೂಪ್ ಇದೆ, ಗ್ರೂಪ್ ಅಲ್ಲೇ 129 ಮೀಡಿಯಾ ಇದೆ. ಯಾಕಂದ್ರೆ ಬೆಂಗಳೂರಲ್ಲಿ ಎಲ್ಲಾರು 7-8 ಮೀಡಿಯಾ ಮೇಲೆ ಇಲ್ಲ, ನೀನ್ ಇಷ್ಟು ಹೇಳ್ತೀಯ ಅಷ್ಟೇ ಹೇಳ್ತೀಯ ಅಂತಾರೆ. ನಾವು ಹುಚ್ಚು ಇದ್ರೆ 100 ಚಾನಲ್ ಬರುತ್ತೆ ಅಂತ, ಹಂಗೆ ಎಲ್ಲಾರ್ಗು ಆ ಡೈಲಾಗ್, ನನ್ನ ಡೈಲಾಗ್ ಅದು, ಹಂಗೆ ಹೇಳ್ತೀನಿ. ಆಮೇಲೆ ಎಲ್ಲರೂ ಕಾಸು ಕೊಟ್ಟು ಕರ್ಸ್ಬೇಕು, ನಾನು ಕಾಸು ಕೊಟ್ಟು ಕರ್ಸಲ್ಲ, ಆಟೋಮೆಟಿಕ್ ಆಗಿ ನನಗೆ ಬರ್ತಾರೆ. ಆಮೇಲೆ ಯಾವತ್ತೂ ನಾನು ಫಾರಿನ್ ಹೋಗಿಲ್ಲ. ಫಾರಿನರ್ಸೇ 5-5 ಲಕ್ಷ ಕೊಟ್ಟು ಖರ್ಚು ಮಾಡಿಕೊಂಡು ಇಲ್ಲಿ ಬಂದು ಇಂಟರ್ವ್ಯೂ ಮಾಡ್ತಾರೆ ಅಂದ್ರೆ
ನಾನು ಆ ಥರ ಅಚೀವ್ ಮಾಡಿರೋದ್ರದ್ದು ಬೆಲೆ ಅವ್ರಿಗೆ ಗೊತ್ತು, ಅದಕ್ಕೆ ಬರ್ತಾರೆ. ಇಲ್ಲಿರೋರು ಬೆಳೆಸಲ್ಲ, ತುಳಿಯಕ್ ನೋಡ್ತಾರೆ. ಯಾರೋ ಒಬ್ಬ ಬೆಳೀತಾ ಇದ್ದಾನೆ ಅಂದ್ರೆ ತುಳಿಯೋದೇ ಕಾಯ್ತಾ ಕೂತಿರ್ತಾರೆ. ಅಷ್ಟು ಅಚೀವ್ಮೆಂಟ್ ಆಗಿರೋದು ಅವ್ರಿಗೆ ಗೊತ್ತಿರುತ್ತೆ. ಇಲ್ಲಿರೋರು ತಿಳ್ಕೊಳಕ್ಕೂ ಪ್ರಯತ್ನ ಪಡಲ್ಲ. ಒಂದು ಗೂಗಲ್ ಮಾಡ್ಬಿಟ್ಟು ಇವ್ನು ಇಷ್ಟೊಂದು ಹೇಳ್ತಾನಲ್ಲ ಹೌದಾ ನಿಜನಾ ಅಂತ. ಅದು ನಿಜ ಅಲ್ಲದೆ ಇದ್ರೆ ಅವ್ರ್ಯಾಕೆ ಅಷ್ಟೊಂದು ದೇಶದಿಂದ ಹುಡ್ಕೊಂಡು ಬಂದು ನಾನು ಇಂಟರ್ವ್ಯೂ ಮಾಡ್ತಾರೆ. ಓಕೆ ಸರ್, ತಪ್ಪು ತಿಳ್ಕೊಬೇಡಿ, ಬಟ್ ನೀವ್ ಹೇಳಿದ್ರೆ ಇಲ್ಲಿರೋರು ನಿಮ್ನ ಬೆಳೆಸಲ್ಲ, ಹೌದು, ನಿಮಗ್ ಸಪೋರ್ಟ್ ಮಾಡಲ್ಲ ಅಂತ. ಬಟ್ ನಿಮಗೆ ಈವೆಂಟ್ ಗಳಾಗಿರ್ಬೋದು, ಸಪೋರ್ಟ್ ಮಾಡ್ತಿರೋದಾಗಿರ್ಬೋದು, ನಿಮ್ಮ ಬಿಗ್ ಬಾಸ್ ಜರ್ನಿಯಲ್ಲಿ ಆಗಿರ್ಬೋದು, ಅಥವಾ ನೀವು ಇಲ್ಲಿವರೆಗೂ ಬರೋದಕ್ಕೂ ಇಲ್ಲಿ ಜನನೇ ಕಾರಣ ತಾನೆ? ಇಲ್ಲ, ಅವರೇ ತುಳಿತಾ ಇರೋದಿಲ್ಲ, ಅವರೇ ಕೆಟ್ಟಾಗಿ ಮಾತಾಡ್ತಾರೆ. ಸರ್, ಪಬ್ಲಿಸಿಟಿ ಅನ್ನೋದು ಎರಡು ರೀತಿಯಲ್ಲಿ ಆಗುತ್ತೆ ನನ್ನ ಹಂಗಂತಲ್ಲ ಮೇಡಮ್. ಈಗ ಒಂದು ಏನಾದ್ರು ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ಹೌದು, ನೆಗೆಟಿವ್ ಅನ್ನೋದು ತುಂಬಾ ಕ್ವಿಕ್ ಆಗಿ ಜನ ತಲುಪುತ್ತೆ. ಹೌದು, ಪಾಸಿಟಿವ್ ಜನ ತಲುಪೋದಕ್ಕೆ ಟೈಮ್ ತಗೊಳುತ್ತೆ. ಬಟ್ ಇವಾಗ ನಿಮಗೆ ಈವೆಂಟ್ಸ್ ಬರ್ತಿರೋದು, ನೀವು ಕಂಟೆಂಟ್ ಮಾಡ್ತಿರೋದು, ಅಥವಾ ನೀವು ಹೋಗ್ ಬರ್ತಿರೋದು, ಸನ್ಮಾನ ಮಾಡ್ಕೋತಿರೋದು, ಪ್ರತಿಯೊಂದು ಇಲ್ಲಿ ಜನರ ಹತ್ರ ಅಲ್ಲ. ಆಂಧ್ರಲ್ಲಿ ಜಾಸ್ತಿ ಕಾಸೆ ಬೀಚಲ್ಲ. ಆಂಧ್ರಲ್ಲಿ 2.5 ಲಕ್ಷದಿಂದ 10 ಲಕ್ಷ ಕೊಡ್ತಾರೆ, ಗೋವಾಲ್ 2.5 ಲಕ್ಷದಿಂದ 10 ಲಕ್ಷ ಕೊಡ್ತಾರೆ. ಇಲ್ಲಿ 50,000 ಮಾತಾಡಿದ್ದು ಡುಮ್ಮಿಕ್ತಾರೆ. ಬಟ್ ಇಲ್ಲಿ ನಮಗೆ ಪ್ರೀತಿ, ಪ್ರೋತ್ಸಾಹ, ಪ್ರೀತಿ ಎಲ್ಲ ಬರೀ ದುಶ್ಮನಿ, ಟಾಂಗು ಕೆಡದಾಗಿ ತುಳಿಯೋದು, ಕಾಲೆಳೆಯೋದು, ಅಲ್ಕಾಮತ್ ಬೈಯೋದು, ಕೊಲೆ ಬೆದರಿಕೆ ಹಾಕೋದು, ಬರೀ ಇದೇ ಮಾಡ್ತಾ ಇದ್ದಾರೆ. ನಾನು ಯಾರಿಗೂ ಸಲ್ಯೂಟು ಹೊಡೆಯಲ್ಲ. ನಾನು ಇರೋದೇ ಹಿಂಗೆ. ನೀವ್ ಏನ್ ಕಿತ್ಕೊಂತೀರ ಕಿತ್ಕೊಳ್ರಿ. ಓಕೆ, ಇವಾಗ ವಾಪಸ್ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳ್ತಿದ್ರಿ. ಸೊ ನೀವು ನಿಮ್ಮ ಡಾಗ್ ಬ್ರೀಡಿಂಗ್ ಜರ್ನಿ ಅವಾಗ ಶುರು ಮಾಡ್ಕೊಂಡ್ರಿ, ಅಂಡ್ ನೀವು ನಿಮ್ಮ ಬ್ರ್ಯಾಂಡ್ ನ ಕೂಡ ರಿಜಿಸ್ಟರ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರಿ. ಸೊ ವಾಟ್ ಇಸ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ಕಾರ್ಡಮಮ್? ಈಗ ಎಲ್ಲಾರು ಸುಮ್ಮನೆ ಬ್ರೀಡ್ ಮಾಡ್ತಾನೆ ಇರ್ತಾರೆ. ನಾಯಿ ಮರಿ ಮಾಡಿಸೋದು, ಮಾರ್ತದು. ಈಗ ಮಾರದ ಮೇಲೆ ಅದು ನಂದೇ ಅನ್ನೋದಕ್ಕೆ ಒಂದು ಐಡೆಂಟಿಟಿ ಬೇಕು. ಅಂದ್ರೆ ಅದು ನನ್ನ ಲೈನು, ಸತೀಶ್ ಕೆಡಬಾಂಬ್ಸ್ ಹತ್ರ ತಗೊಂಡಿದ್ದು ಅಂತ ಅವ್ರು ತೋರಿಸ್ಕೊಳಕ್ಕೆ ಒಂದು ಸರ್ಟಿಫಿಕೇಟ್ ಬೇಕು. ಸರ್ಟಿಫಿಕೇಟ್ ಅಲ್ಲಿ ಡಾಗ್, ಈಗ ಬೇರೆಯವರು ಅವ್ರು ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ಬ್ರೂನೋ ಅಂದ್ರೆ ಬ್ರೂನೋ ಅಂತ ಬರುತ್ತೆ, ಟಾಮಿ ಅಂತ ಹೆಸರಿಟ್ರೆ ಟಾಮಿ ಅಂತ ಬರುತ್ತೆ. ಅದು ಅವಾಗ ಯಾರು ಓನರ್ ಅಂತ ಗೊತ್ತಾಗಲ್ಲ, ಬರೀ ಬ್ರೂನೋ ಅನ್ನೋದು ಕಾಣಿಸುತ್ತೆ ಹೊರತು ಗೊತ್ತಾಗಲ್ಲ. ಆದ್ರೆ ಪ್ರಿಫಿಕ್ಸ್ ಅಫಿಕ್ಸ್ ಅಂತ ಇರುತ್ತೆ. ಅದು ಬಂದು ಈಗ ನಾನು ಕ್ಯಾಡಬಾಂಬ್ಸ್ ಅಂತ ಪ್ರಿಫಿಕ್ಸ್ ಅಫಿಕ್ಸ್ ಮಾಡಿಸಿದೀನಿ. ಇವಾಗ ನಾನು ಏನೇ ಹೆಸರು ಬ್ರೂನೋ ಅಂತ ಇಟ್ರು ಕ್ಯಾಡಬಾಂಬ್ಸ್ ಬ್ರೂನೋ ಅಂತಾನೆ ಬರೋದು, ಟಾಮಿ ಅಂತ ಇಟ್ರು ಕ್ಯಾಡಬಾಂಬ್ಸ್ ಟಾಮಿ ಅಂತಾನೆ ಬರೋದು, ಫೇರಿ ಗರ್ಲ್ ಅಂತ ಇಟ್ರೆ ಕ್ಯಾಡಬಾಂಬ್ಸ್ ಫೇರಿ ಗರ್ಲ್ ಅಂತಾನೆ ಬರೋದು. ಯಾಕಂದ್ರೆ ಅದು ಪ್ರಿಫಿಕ್ಸ್ ಆಗಿರೋದ್ರಿಂದ ನಾನು ಯಾವ ನಾಯಿ ಹೆಸರಿಟ್ರು ಅದು ಹಿಂದ್ಗಡೆ ಅದಾಗಿ ಬರ್ತಾ ಇರುತ್ತೆ. ಅದೇನಾಗುತ್ತೆ, ಬ್ಲಡ್ ಲೈನ್ ಅಂತ ಹೇಳ್ತೀವಿ. ಅಂದ್ರೆ KC ಕೆನೆಟ್ ಕ್ಲಬ್ ಆಫ್ ಇಂಡಿಯಾ ಅಂತ ಪೇಪರ್ ಇರುತ್ತೆ, ಅದ್ರಲ್ಲಿ 7 ಜನರೇಷನ್ ಇರುತ್ತೆ. ಅದರಲ್ಲಿ ಅಲ್ಲಲ್ಲೇ ಕ್ಯಾಡಬಾಂಬ್ಸ್ ಲೈನ್ ಅಂತ ಅವ್ರ ಲೆವೆಲ್ಗೆ ಈಗ ಹೇಳ್ಕೊಂತಾರೆ. ಆ ಕ್ಯಾಡಬಾಂಬ್ಸ್ ಲೈನ್ ಬರೋದಕ್ಕೆ ಈಗ ಎಷ್ಟು ಜನದ ಪೇಪರ್ ಈಗ ಎತ್ಕೊಳ್ಳಿ, ನಾನು ಬ್ರೀಡಿಂಗ್ ಸ್ಟಾಪ್ ಮಾಡಿ 10 ವರ್ಷ ಆಯ್ತು. ಎಷ್ಟು ಜನದ ಪೇಪರ್ ಎತ್ಕೊಳ್ರಿ, ಅದರಲ್ಲಿ 90% ಒಬ್ರು ಪೇಪರ್ ಎಲ್ಲಾರು ಕ್ಯಾಡಬಾಂಬ್ಸ್ ಲೈನ್ ಇದ್ದೇ ಇರುತ್ತೆ. ಅಂದ್ರೆ ಅಷ್ಟು ಜಮಾನದು. ನೀವು ನಿಮ್ಮ ಬ್ರೀಡಿಂಗ್ ಲೈನ್ ಅಲ್ಲಿ ಸ್ಪೆಷಾಲಿಟಿ ಏನು ಅಂದ್ರೆ ಎಲ್ಲ ಕ್ರಾಸ್ ಬ್ರೀಡಿಂಗ್ ಮಾಡಿರೋದ? ಕ್ರಾಸ್ ಅಲ್ಲ, ಒರಿಜಿನಲ್ ಮೀಡಿಯಂ. ಕ್ರಾಸ್ ಬ್ರೀಡ್ ಪೇಪರ್ ಎಲ್ಲಿಂದ ಬರುತ್ತೆ? ಸೊ ಎಲ್ಲ 100% ಒರಿಜಿನಲ್ ಅಲ್ಲ, ನಂಬರ್ 1 ಕ್ವಾಲಿಟಿ. ಓಕೆ, ಸೊ ಇವಾಗ ನಿಮ್ಮ ಹತ್ರ ಇರುವಂತ ನಾಯಿ ಮರಿಗಳು ಬೇರೆ ಎಲ್ಲೂ ಸಿಗಲ್ಲ ಅನ್ನೋದಿದೆ. ಸೊ ಆ ಎಕ್ಸ್ಟ್ರೀಮ್ ಯೂನಿಕ್ ಕಾನ್ಸೆಪ್ಟ್ಸ್ ಎಲ್ಲಿಂದ ತಂದ್ರಿ? ಅಂಡ್ ಅದಕ್ಕೆ ಯಾರಾದ್ರೂ ಗಾಡ್ ಫಾದರ್ ಅಂತ ಇದ್ರ ಈ ಐಡಿಯಾ ಬರೋದಕ್ಕೆ? ಅದೇ ತಲೆ ಮೇಡಮ್, ನನ್ನ ತಲೆ ಮುಂದೆ ಯಾವುದಿಲ್ಲ. ಯಾರೋ ಒಬ್ರು ಹೇಳ್ತಾ ಇದ್ರು, ಉಪೇಂದ್ರ ಅವರು ಅದು ಇದು ಮೂವಿಲಿ ಹೇಳ್ತಾರೆ, ಅದು ರೀಲ್ ಅಲ್ಲಿ ನೀವು ರಿಯಲ್ ಅಂತಾರೆ. ಅರ್ಥ ಆಗಿಲ್ಲ? ಅರ್ಥ ಆಯ್ತು. ನಾನು ಯಾರು ಕೇರ್ ಮಾಡಲ್ಲ. ಅವ್ರು ರೀಲ್ ಮೂವಿಗೋಸ್ಕರ ಮಾಡಿದ್ದಾರೆ, ಆದ್ರೆ ಆತರ ಆಚೆ ಅವ್ರು ಮಾಡ್ತಾ ಇಲ್ಲ. ಆ ತರ ಮೀನಿಂಗ್ ಅಲ್ಲಿ ಹೇಳ್ತಾರೆ. ನಾನು ಯಾರಿಗೂ ಎದುರಲ್ಲ, ದೊಡ್ಡ ಮನುಷ್ಯರಿಗೂ ಎದುರಲ್ಲ, ಏನಿಲ್ಲ. ನಾನಿರೋದು ಹಿಂಗೆ, ನಾನು ಯಾರಿಗೂ ಮೋಸ ಮಾಡಿಲ್ಲ. ನಾನೇ ಎದುರಲ್ಲ. ನನ್ನ ದುಡ್ಡು ನನ್ನ ಇಷ್ಟ. ಒಂದ್ ರೈಡ್ ಆಗುತ್ತಾ ರೈಡ್ ಆಗ್ಲಿ, ರೈಡ್ಗೂ ಆನ್ಸರ್ ಮಾಡಿದೀನಿ. ತಿರ್ಗಾ ರೈಡ್ ಆಗುತ್ತಾ ರೈಡ್ ಆಗ್ಲಿ. ಸುದೀಪ್ ಸರ್ ಮೊನ್ನೆ ಕೇಳಿದ್ರು, ಶರ್ಟ್ ಅಷ್ಟು ಇಷ್ಟು ಅಂತ ಎಲ್ಲ ರೈಡ್ ಆಗಲ್ಲ ಅಂತ. ಇಲ್ಲ 8 ತಿಂಗಳಿಂದಾನೆ ಆಯ್ತು ಸರ್. ಅದು ಏನೂ ಆಗ್ಲಿಲ್ಲ. ಏನಿಲ್ಲ ಸರ್, ತಿಂಡಿ ಕೊಡ್ಸ್ಬಿಟ್ಟು ಕಳಿಸ್ದೆ ಅಷ್ಟೇ, ಮುಗಿದೋಯ್ ಸರ್. ಸಾಯಂಕಾಲ ನಮ್ಮ ಮಗನ ಜೊತೆ ಪಾರ್ಟಿ ಮಾಡ್ತಿದ್ದೆ ಸರ್, ಅಷ್ಟೇ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಹೇಳಿದ್ದ ಆತ. ಅದು ಬಿಟ್ಟು ಈಗ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಒಂದು ಬ್ರ್ಯಾಂಡ್ ಆಗಬೇಕು ಅಂತ ಡಿಸೈಡ್ ಆದೆ. ಆ ಬ್ರ್ಯಾಂಡ್ ಹೆಂಗ್ ಮಾಡೋದು, ಅದಕ್ಕೊಂದು ಹೆಸರು ಹುಡುಕ್ಬೇಕು. ಅದಕ್ಕೆ ಏನ್ ಮಾಡಿದೆ, ಬೆಂಗಳೂರು ಫುಲ್ಲು ಓಡಾಡೋದು, ಗೂಗಲ್ ಅಲ್ಲಿ ಫಾರಿನ್ ಅಂಗಡಿಗಳ ಹೆಸರೆಲ್ಲ ಸರ್ಚ್ ಮಾಡೋದು, ಅದೇನಿದೆ ಇದೇನಿದೆ ಎಲ್ಲ ಹುಡುಕ್ತೆ. ಕೊನೆಗೆ ನನಗೆ ಸೆಲೆಕ್ಟ್ ಆಗಿದ್ದು ಬರುಕಾ ಸ್ಟೀಲ್ಸ್ ಅಂತಿದೆಯಲ್ಲ, ಬರುಕಾ ಕೆನೆಲ್ಸ್ ಅಂತ. ಇನ್ನೊಂದು ಬಂದು ಕ್ಯಾಡಾ ಬ್ಯಾಮ್ಸ್ ಅಂತ ಹಾಸ್ಪಿಟಲ್ ಇದೆ ಕನಕಪುರ ರೋಡಲ್ಲಿ, JP ನಗರ್ ರೋಡಲ್ಲಿ ಕ್ಯಾಡಾ ಬ್ಯಾಮ್ಸ್ ಅಂತ ಹಾಸ್ಪಿಟಲ್ ಇದೆ. ಈಗ ಕ್ಯಾಡಾಬಾಮ್ ಬ್ಯಾಮ್ಸ್ ಅಂತಾನೆ ಇಟ್ರೆ ಅವ್ರು ನನಗೆ ಕೇಸ್ ಹಾಕ್ತಾರೆ. ಒಂದ್ ಸ್ಪೆಲ್ಲಿಂಗ್ ಚೇಂಜ್ ಆದ್ರೆ ಕೇಸ್ ಹಾಕಲ್ಲ. ಅವ್ರದ್ದು CADABAMS, ಆ ಎ ತೆಗೆದು O ಹಾಕೊಂಡೆ.
ಅವ್ರಿಗಿಂತ ಇವತ್ತು ಗೂಗಲಲ್ಲಿ ನಂದೇ ನಂಬರ್ 1 ಇರೋದು. ಅವರಿಗೆ ಯಾರು ಕಾಲ್ ಬಂದರೂ ಅದು ನನಗೆ ಬರುತ್ತೆ. ಅಂದರೆ ಅವ್ರದ್ದೇ ಮೈನಸ್ ಆಗೋಗಿದೆ, ಇವತ್ತು ನಂದೇ ಟಾಪಲ್ಲಿದೆ. ಕ್ಯಾಡಾ ಬಾಂಬ್ಸ್ ಅಂತ ಹೆಸರು ಸೆಲೆಕ್ಟ್ ಆಯಿತು, ಬುರುಕಾ ಸ್ಟೀಲ್ಸ್ ಅಂತ ಸೆಲೆಕ್ಟ್ ಆಯಿತು. ನನ್ನ ಫ್ರೆಂಡ್ಸ್ಗೆಲ್ಲ ಮೆಸೇಜ್ ಮಾಡಿದೆ, ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ಅದು ವಾಪಸ್ ಕಳಿಸಿ ಅಂತ. ಅವರೆಲ್ಲ ಕ್ಯಾಡಾ ಬಾಂಬ್ಸ್ ಅನ್ನೋದು ಚೆನ್ನಾಗಿದೆ ಅಂದರು. ಅದನ್ನೇ ಪ್ರಿಫಿಕ್ಸ್ ಅಫಿಕ್ಸ್ ಚೆನ್ನೈ ಕಳಿಸ್ಬಿಟ್ಟು ಮಾಡಿಸಿದೆ. ಇವತ್ತು ಕ್ಯಾಡಾ ಬಾಂಬ್ಸ್ ಅನ್ನೋದು ಎಷ್ಟು ದೊಡ್ಡ ಬ್ರ್ಯಾಂಡ್ ಆಗಿದೆ ಅಂದರೆ, ನನ್ನನ್ನು ಕರೆಯೋದೇ ಜನ ಕ್ಯಾಡಾ ಬಾಂಬ್ ಸತೀಶು, ಇಲ್ಲ ಸತೀಶ್ ಕ್ಯಾಡಾ ಬಾಂಬ್ಸು, ಇಲ್ಲ ಕ್ಯಾಡಾ ಬಾಯ್ ಅಂತ. ಕ್ಯಾಡಾ ಬಾಯ್, CADA ಬಾಯ್ ಅಂತ ಕಾಲೇಜಲ್ಲಿ ಕರೀತಾ ಇದ್ರು. ಕ್ಯಾಡಾ ಬಾಯ್ ಅಂತ ಕರೆಯೋರು. ಅದೇ ಇವಾಗ ಕಂಟಿನ್ಯೂ ಆಗಿ ಇವತ್ತು ಕ್ಯಾಡಾ ಬಾಂಬ್ಸ್ ಅಂತ ಇವತ್ತು ವರ್ಲ್ಡ್ ಫೇಮಸ್ ಆಗಿದ್ದೀನಿ. ಅದು ಹಂಗೆ ಡಾಗ್ ಶೋಸ್ಗೆಲ್ಲ ಹೋಗ್ತಾ ಇದ್ದೆ. ಶೋಸ್ ಹೋದಾಗ ಒಂದೊಂದ್ಸಲಿ ಹೋದಾಗ ಕಾರ್ ತುಂಬ ಪ್ರೈಸ್ಗಳು ತುಂಬ್ಕೊಂಡ್ಬರ್ತಿದ್ದೆ. ಫಸ್ಟ್ 1, 2, 3 ನಾಯಿ ಕರ್ಕೊಂಡು ಹೋಗ್ತಿದ್ದೆ. ಬರ್ತಾ HR ಲಾರಿಲಿ 15ರಿಂದ 20 ನಾಯಿ ತಗೊಂಡು ಹೋಗ್ತಿದ್ದೆ. ಅದಕ್ಕೂ ಬ್ಯಾನರ್ ಕಟ್ಕೊಂಡು ತಗೊಂಡು ಹೋಗ್ತಿದ್ದೆ. ನಾನು ಬರ್ತೀನಿ ಅಂದ್ರೆ ಜನ ಕಾಯ್ಕೊಂಡು ಕೂತಿರೋರು, ನಾನು ಹೋಗಿಲ್ಲ ಅಂದ್ರೆ ವೈಟ್ ರೈಸ್ ಅನ್ನೋರು, ನಾನು ಹೋದ್ರೆ ಬಿರಿಯಾನಿ ತರ ಇದೆ ಅನ್ನೋರು. ಅಂದ್ರೆ ಅಷ್ಟು ಕ್ರೌಡ್ಸ್ ಇರೋರು. ಅವಾಗಿಂದನೇ 40/80 ಸ್ಟಾಲ್ ಫ್ರೀ ಕೊಡೋರು, ಬ್ಯಾನರ್ ಕಟ್ಕೊಡೋಕೆ ಫ್ರೀ ಕೊಡೋರು. ಆಮೇಲೆ ಡಾಗ್ ಶೋ ಅಲ್ಲಿ 3,000 ಪ್ರೈಸ್ ವಿನ್ ಮಾಡಿದ್ದೀನಿ. 300 ನಾಯಿ ಚಾಂಪಿಯನ್ ಮಾಡಿದ್ದೀನಿ. ಒಬ್ಬ ಮನುಷ್ಯ 3 ನಾಯಿ ಚಾಂಪಿಯನ್ ಮಾಡಿದ್ರೆ ಡಾಗ್ ಶೋಗೆ ಜಡ್ಜ್ ಆಗ್ಬೋದು. ನಾನು ಬಿಸಿಲಲ್ಲಿ ನಿಂತ್ಕೊಂಡ್ರೆ ಕರ್ರಗಾಗ್ಬಿಡ್ತೀನಿ ಅಂತ ನಾನು ಡಾಗ್ ಶೋ ಜಡ್ಜ್ ಆಗಿಲ್ಲ. ಅಂದ್ರೆ ಜಡ್ಜ್ ಆಗ ಅಧಿಕಾರ ಪೋಸ್ಟ್ ಎಲ್ಲ ಕೊಟ್ಟಿದ್ದಾರೆ. ನಾನು ರಷ್ಯನ್ ಕೆನಲ್ ಯೂನಿಯನ್ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ, ಇಂಡಿಯನ್ ಡಾಗ್ ಬ್ರೀಡರ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿದ್ದೀನಿ, ಬೆಂಗಳೂರು ಕೆನಲ್ ಕ್ಲಬ್ಗೆ ಪ್ರೆಸಿಡೆಂಟ್ ಆಗಿದ್ದೀನಿ. ಆ ಥರ ಇನ್ನೂ ತುಂಬ ಇಷ್ಟಿಷ್ಟದ ಕಲ್ಚರ್ದೆಲ್ಲ ಇವತ್ತು ನಾಳೆ ನಿನ್ನೆ ಇತ್ತು, ಇದು ಪೋಸ್ಟ್ಪೋನ್ ಆಗಿದೆ. ಇನ್ನೊಂದು ಕಲ್ಚರ್ ನಿಮ್ದು ಕ್ರಿಕೆಟ್ ಎಲ್ಲ ನಡೆಸ್ತಿರಲ್ಲ, ಅದಕ್ಕೂ ಬರ್ತಾ ಇದೆ ಕಾಂಪಿಟೇಷನ್ಗೆ. ಎಲ್ಲ ಕಾಂಪಿಟೇಷನ್ಗೆಲ್ಲ ನಮ್ಮದೇ ಆದ ಸ್ಟೈಲಲ್ಲಿ ಮಾಡೋಕ್ಕೆ ಅದೊಂದು ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದೀವಿ. ಅದು ಫಿಲಿಪ್ ಚೇಂಬರ್ ನಿಖಿಲ್ ಸರ್ ಇದಾರಲ್ಲ, ಅವರು ಏನೋ ಎಲ್ಲ ಸಾಥ್ ಕೊಡ್ತೀನಿ ಅಂದ್ರೆ ಅವ್ರ ಜೊತೆ ಅದು ಒಂದು ಮಾಡ್ತಾ ಇದೀವಿ. ನಮ್ಮದೇ ಆದ ಸ್ಟೈಲಲ್ಲಿ ನಾವು ಮಾಡ್ಕೊಂಡು ಹೋಗೋಣ ಅಂತ. ಅದೇ ಥರ ಎಷ್ಟೊಂದು ಸಂಸ್ಥೆಯವರೆಲ್ಲ ಪ್ರೆಸಿಡೆಂಟ್ ಆಗುತ್ತಾರೆ. ನಾನು ಹೇಳ್ತೀನಿ, ನನ್ನ ಕೆಲಸ ಆಗಲ್ಲ, ಓಡಾಡೋದಾಗಲ್ಲ, ಹೆಸರಿಗಷ್ಟೇ ಬಾಸು, ಮಿಕ್ಕಿದೆಲ್ಲ ನೀವೇ ಮಾಡಬೇಕು. ಬೇಕು ನಮ್ಮ ಮುಖ ಪೋಸ್ ಮಾತ್ರ ಪ್ರೆಸಿಡೆಂಟ್ ಹೇಳ್ಕೊಡಿ, ಏನಾರ ಹೇಳ್ಕೊಡಿ ಅಂತ. ಪ್ರೆಸಿಡೆಂಟ್ ಇದ್ರೆ ಮಾತ್ರ ನಾನು ಅದಕ್ಕೆ ಪ್ರೆಸಿಡೆಂಟ್ ಆಗ್ತೀನಿ. ನಾರ್ಮಲ್ ಪೋಸ್ಟ್ ಕೊಟ್ರೆ ಆಗೋದೇ ಇಲ್ಲ. ಆ ಥರ ಅವ್ರದೇ ಸಂಸ್ಥೆ ಆದ್ರೂ ಪ್ರೆಸಿಡೆಂಟ್ ನಾನು ಇರ್ತೀನಿ. ಸೊ ಅಲ್ಲಿ ನಿಮ್ಮ ಡಾಗ್ ಬ್ರೀಡಿಂಗ್ ಜರ್ನಿ ಶುರು ಆಯ್ತು. ಬಟ್ ಈಗ ನೀವು ಆಲ್ಮೋಸ್ಟ್ 10 ವರ್ಷದಿಂದ ಬ್ರೀಡಿಂಗ್ ಬಿಟ್ಟಿದ್ದೀರಾ. ಹೌದು. ಅಂಡ್ ನೀವು ಹೇಳಿದ್ರೆ ಒಂದಾನೊಂದು ಕಾಲದಲ್ಲಿ ನೀವು 10,000 ದುಡಿತಿದ್ರಿ ಪ್ರತಿ ದಿನಕ್ಕೆ ಅಂತ. ಸೊ ಹೇಳ್ಬಿಡ್ತೀನಿ ಅದನ್ನ. ನಾನು 10th ಸ್ಟ್ಯಾಂಡರ್ಡ್ ಇದ್ದಂಗೆನೆ ಡಾಗ್ ಬ್ರೀಡಿಂಗ್ ಮಾಡಿದ್ರೆ ಅದು ಮರಿ ಹಾಕೋದು 6 ತಿಂಗಳು ಒಂದ್ಸಲಿ. ಮಿಕ್ಕಿ ಟೈಮಲ್ಲಿ ಖಾಲಿ ಇರ್ತೀವಿ. ಅಂದ್ರೆ ಒಂದ್ಸಲಿ ಮಾರ್ತಿದಂಗೆ ನನಗೆ ನಾಯಲ್ಲಿ ದುಡ್ಡಿದೆ ಅಂತ ಗೊತ್ತಾಗೋಯ್ತು. ಅದರಲ್ಲಿ ರೀಸೇಲ್ ಮಾಡೋದು ಸ್ಟಾರ್ಟ್ ಮಾಡಿದೆ. ರೀಸೇಲ್ ಅಂದ್ರೆ ನನ್ನ ಹತ್ರ ಇಲ್ಲದೆ ಇದ್ರು ಬೇರೆ ಬ್ರೀಡರ್ಸ್ ತಗೊಂಡು ಬಂದು, ಆಗಿನ ಕಾಲಕ್ಕೆ 5,000 ತಂದು 15,000 ಮಾಡ್ತಿದ್ದೆ, 15,000 25,000 ಮಾಡ್ತಿದ್ದೆ. ಒಂದ್ ದಿನಕ್ಕೆ 1 ನಾಯಿಯಾರ ಮಾರ್ತಿದ್ದೆ. ಒಂದ್ ದಿನಕ್ಕೆ 1 ನಾಯಿಲಿ 10,000 ಮಿನಿಮಮ್ ಪ್ರಾಫಿಟ್ ಮಾಡ್ತಿದ್ದೆ. 10,000 ದಿನ ಖರ್ಚು ಮಾಡ್ತಾ ಇದ್ದೆ. ಕಾರಣ ಏನಂದ್ರೆ ನೆಕ್ಸ್ಟ್ ಡೇನು 10,000 ಬರುತ್ತೆ ಅಂತ. ಡೈಲಿ ಅನುಬಂಧ ಅವಾರ್ಡಲ್ಲಿ 8 ಹುಡುಗಿರ್ನ ಹಾಕೊಂಡು ಓಡಾಡ್ತಾ ಇದ್ದೆ ಅಂದೆ. ಅವರು ಸಿಟ್ಟಲ್ಲಿ ಆ ಥರ ಕೊಂಕಾಗಿ ಕೇಳಿದ್ಕೆ ಅದನ್ನ ಹೇಳಿದೆ. 8 ಹುಡುಗಿರ ಜೊತೆಗೆ ಹುಡುಗರು ಸೇರಿ 20 ಜನಕ್ಕೆ ದಿನ ಕುಡಿಸಿ ತಿನ್ನಿಸ್ತಿದ್ದೆ ಆಗಿನ ಕಾಲದಲ್ಲಿ. ಆಮೇಲೆ ಬರೀ ಹುಡುಗಿರ್ನ ಎತ್ತಾಕೊಂಡ್ರೆ ಅದನ್ನು ಮೀನಿಂಗ್ ಬೇರೆ ತರ ಮಾಡ್ತಾರೆ, ಅದಕ್ಕೂ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಬರೀ 8 ಹುಡುಗಿರು ಬೇರೆಯವ್ರು ಮಾಡ್ತಾರಲ್ಲ ಅಲ್ಕ ಕೆಲಸ, ಆ ಥರದ ವಿಷಯಕ್ಕಲ್ಲ. ನಾನು ತತ್ರ ದುಡ್ಡಿದೆ ಅಂದ್ಬಿಟ್ಟು ಅಷ್ಟು ಜನ ನನ್ನ ಹಿಂದೆ ತಿನ್ನಿಸ್ತೀನಿ ಕುಡಿಸ್ತೀನಿ ಅಂತ ದಿನಾ 20 ಜನ ಬರೋರು. ಅದು ತುಂಬಾ ವರ್ಷ ಹಂಗೇ ಇತ್ತು. ಒಂದೇನೋ ಚಿಕ್ಕ ಗಲಾಟೆ ಆದಾಗ ಒಬ್ರು ಬರಲ್ಲ, ಎಲ್ಲ ಓಡೋಗ್ಬಿಡ್ತಾರೆ. ಅವಾಗಿಂದ ಎಲ್ಲರಿಗೂ ಕುಡ್ಸೋದು ತಿನ್ಸೋದೇ ಬಿಟ್ಬಿಡ್ತೀವಿ. ಸೊ ನೀವ್ ಹೇಳಿದ್ರೆ ದಿನಕ್ಕೆ 10,000 ದುಡಿತಿದ್ರಿ. 8ರಿಂದ 10 ಜನ ಹುಡುಗರು ಹುಡುಗಿರು ಇಬ್ರು ನಾನು ಕರ್ಕೊಂಡು ಊಟ ತಿಂಡಿ ಮಾಡಿಸ್ಕೊಂಡು ಪಾರ್ಟಿ ಮಾಡ್ಕೊಂಡು ನಿಮ್ಮ ಕಾಲೇಜ್ ಲೈಫ್ ನ ಲೀಡ್ ಮಾಡ್ತಿದ್ರಿ. ಸೊ ಯಾವ ಕಾಲೇಜು, ಏನ್ ಓದಿದ್ರಿ? ನಾನು BS ಕಾಲೇಜ್ ಅಂತ ಜಯನಗರಲ್ಲಿ, ಅಲ್ಲಿ ಫಸ್ಟ್ PU ಸೆಕೆಂಡ್ PU ಓದಿದೆ. ಅದರಲ್ಲಿ ಫಸ್ಟ್ PU ಇದ್ದಾಗ 2 ಸಬ್ಜೆಕ್ಟ್ ಫೇಲ್ ಆಗೋದೆ. ರಿಸಲ್ಟ್ ಅಲ್ಲಿ ಫೇಲ್, ಅಕೌಂಟ್ಸ್ ಕಾಮರ್ಸ್ ಅಲ್ಲಿ ಫೇಲ್ ಆಗೋಗಿದ್ದೆ. ನಾನು ತಿರ್ಗಾ ಆ 2 ಸಬ್ಜೆಕ್ಟ್ ನ ಕಟ್ಟಿ ಬರೀಲೇ ಇಲ್ಲ. ಸರ್ ಲೆಕ್ಚರರ್ ಇಬ್ರು ಮನೆಗೆ ಕರೆದ್ಬಿಟ್ಟು, ನೀನು ಚೇರ್ಮನ್ ರಿಲೇಷನ್ ಅಂದ್ಬಿಟ್ಟು ಇನ್ನ ಪಾಸ್ ಮಾಡ್ತಾ ಇದೀವಿ, ಯಾರಿಗೂ ಹೇಳ್ಬೇಡ ಅಂದ್ಬಿಟ್ಟು ಪಾಸ್ ಮಾಡ್ಬಿಟ್ರು. ಹಂಗೆ ಟಕ್ಕಲ್ಲಿ ಸೆಕೆಂಡ್ PU ಹೋದೆ. ಆದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ಬಿಟ್ಟಿದ್ರು ನಾನು ಫೇಲ್ ಆಗಿರೋದು. ಏನೋ ಎಕ್ಸಾಮೇ ಬರಲಿಲ್ಲ, ಆಗ್ಲೇ ಬಂದ್ಬಿಟ್ಟಿದ್ರು, ನನಗೆ ಗೊತ್ತಿಲ್ಲ ಮ್ಯಾಜಿಕ್ ಅದೇನೋ ಆಗಿತ್ತೇನೋ ಅಂತ ಸುಳ್ಬಿಟ್ಟೆ. ಯಾಕಂದ್ರೆ ಅವ್ರು ಹೇಳ್ಬೇಡ ಅಂತ ಹೇಳಿದ್ರು. ಹಂಗೆ ಬರೀದೇನೆ ಪಾಸ್ ಆಗಿ ಸೆಕೆಂಡ್ PU ಕೊಟ್ಟೋದೆ. ತಿರ್ಗಾ ಸೆಕೆಂಡ್ PU ಜಸ್ಟ್ ಪಾಸ್ ಆಗ್ತೀನಿ. ಜಸ್ಟ್ ಪಾಸ್ ಅಂದ್ರೆ 35%. ಹಂಗೂ 1 2 ಕಡಿಮೆನೇ ಇರುತ್ತೆ ಒಂದಲ್ಲಿ, ಹಂಗೂ ಹೆಂಗೂ ಪಾಸ್ ಆಗ್ಬಿಟ್ಟೆ. ಅದಾಗ್ತಿದ್ದಂಗೆ SSMRV ಕಾಲೇಜು JP ನಗರ್ಗೆ ಸೇರ್ಕೊತೀನಿ. ಅದು JP ನಗರ್ ಫಸ್ಟ್ ಫೇಸ್ ಅಲ್ಲಿ ಈಗ ಡೆಂಟಲ್ ಕಾಲೇಜ್ ಆಗಿದೆ. ಇವಾಗ ಅದು ಜಯನಗರ್ 9 ಬ್ಲಾಕಿಗೆ ಶಿಫ್ಟ್ ಆಗಿದೆ. ಅದೇ ಕಾಲೇಜಲ್ಲಿ ನಾನು ಡಿಗ್ರಿ ಓದಿದ್ದು. ಆದ್ರೆ ಏನು ಪಾಸ್ ಮಾಡಲಿಲ್ಲ. ನಾನು ತುಂಬಾ ದುಡ್ಡು ಬರ್ತಿರೋದ್ರಿಂದ ಕಾಲೇಜಿನ ಸರಿಗ ಅಟೆಂಡೆನ್ಸ್ ತಗೊಳ್ತಾ ಇರಲಿಲ್ಲ. ಫಸ್ಟ್ ಇಯರ್ ಅಲ್ಲಿ ಎಕ್ಸಾಮ್ ಹೋಗ್ತೀನಿ, ಆದ್ರೆ ಬರೀ 2 ಸಬ್ಜೆಕ್ಟ್ ಪಾಸ್ ಆಗ್ತೀನಿ, ಇನ್ನೆಲ್ಲ ಫೇಲ್ ಆಗ್ತೀನಿ.
ತಿರ್ಗಾ ಸೆಕೆಂಡ್ ಇಯರ್ ಹೋಗ್ತೀನಿ, ಅದರಲ್ಲೂ 1, 2, 3, 4 ಎಷ್ಟೋ ಪಾಸ್ ಆಗ್ತೀನಿ, ಬರ್ತೋಗಿದೆ, ಇನ್ನೆಲ್ಲ ಫೇಲ್ ಆಗ್ತೀನಿ. ತಿರ್ಗಾ ಫೈನಲ್ ಇಯರ್ ಅಲ್ಲಿ ಬಂದು ಫುಲ್ ಅಟೆಂಡೆನ್ಸ್ ಶಾರ್ಟೇಜ್ ಇರುತ್ತೆ, ನಿನ್ನ ಎಕ್ಸಾಮ್ ಕೂರ್ಸಲ್ಲ ಅಂತಾರೆ. ಪರವಾಗಿಲ್ಲ ಸರ್, ನೀವೇ ಇಟ್ಕೊಳ್ಳಿ ಅಂದ್ಬಿಟ್ಟು ಬಂದ್ಬಿಡ್ತೀನಿ. ಅಷ್ಟೇ ನನ್ನ ಕಾಲೇಜ್ ಲೈಫು. ಟೋಟಲ್ ಆಗಿ ಹಬ್ಬ ಅಂದ್ರೆ 15ರಿಂದ 16 ಸಬ್ಜೆಕ್ಟ್ ಫೇಲ್ ಇರ್ತೀನಿ. ಎಷ್ಟು ಸಬ್ಜೆಕ್ಟ್ ಇರುತ್ತೆ ಅದು ಮರ್ತೋಗಿದೆ. ಒಟ್ಟಲ್ಲಿ 10ಕ್ಕಿಂತ ಜಾಸ್ತಿ ಸಬ್ಜೆಕ್ಟ್ ಫೇಲು. ಅಲ್ಲ ಸರ್, ನಿಮಗೆ ಚಿಕ್ಕ ವಯಸ್ಸಿಂದ ನಾನು ಇದು ಓದ್ಬೇಕು, ನಾನು ಹಿಂಗಾಗ್ಬೇಕು ಅಂತ ಏನೋ ಆಸೆ ಇದ್ದಿಲ್ವಾ? ದೊಡ್ಡವರಾದ್ಮೇಲೆ ಇದಾಗ್ಬೇಕು ಅನ್ನೋದು? ಈಗ ನಮ್ಮ ತಂದೆ ಅಥವಾ ಇಲ್ಲ, ಅದಕ್ಕೆ ಕರೆಕ್ಟ್ ಆನ್ಸರ್ ಹೇಳ್ತೀನಿ. ನಮ್ಮ ತಂದೆ ಬಂದು ನನಗೆ ಓದು 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 ಅಂತ ಹೊಡಿಯೋರು. ಯಾವ ಲೆಕ್ಕಕ್ಕೆ ಹೊಡಿಯೋರು ಅಂದ್ರೆ, ರಾತ್ರಿ 12ವರೆವರೆಗೂ ಮಲಗಿರ್ತಿದ್ವಿ. ಓದು ಅಂತ ಎಬ್ಸಿರೋರು 12ವರೆಗೆ ಮಲಗಕ್ಕೆ ಹೋಗಿರ್ತಿದ್ವಿ. ತಿರ್ಗಾ 3 ಗಂಟೆಗೆ ಏಳು ಅಂತ ಎಬ್ಬಿಸ್ಬಿಟ್ಟು ಹೊಡಿಯೋರು. ನಮ್ಮಪ್ಪ ಬೈತಾರೆ ಅಂತಾನೆ ನಾನು 80% ತೆಗಿಯೋ ಸ್ಟೂಡೆಂಟ್. ನಮ್ಮಪ್ಪ ಬೈದು ಹೊಡೆದು ನಮ್ಮಪ್ಪ ಬೈತಾರೆ ಅಂತ ಹೊಡಿತಾರೆ ಅಂತಾನೆ ರಾತ್ರಿ ಅಳಕ್ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆವರೆಗೂ ಅಳ್ತಿದ್ದೆ. ಆಮೇಲೆ ಇರಬರ ದೇವರೆಲ್ಲ ಕಾಪಾಡಿ ಅಂದ್ರೆ ಏನು ಕಾಪಾಡ್ಲೇ ಇಲ್ಲ. ಅಷ್ಟು ದೇವ್ರ ನೆನೆಸ್ಕೊಂಡು ದೇವ್ರ ಅವಾಗ ನಂಬ್ತಿದ್ದೆ. ಈ ಕಾರಣ ದೇವ್ರ ನಂಬಕ್ ದೇವರ ಕಾರಣ ಇದೇನೆ. ದೇವ್ರ ನಂಬಿದಾಗ ಫುಲ್ ಕಷ್ಟ. ದೇವ್ರ ನಂಬದ್ ಬಿಟ್ಟ ಮೇಲೆ ಸುಖ. ಅಪ್ಪ ಹೊಡಿತಾರೆ ಅಂತ ಹೇಳ್ತಿದ್ನಲ್ಲ, ಅದೇನಾಯ್ತು, ಬರ್ತಾ ಮಾರ್ಕ್ಸ್ ಕಡಿಮೆ ಬರಕ್ ಸ್ಟಾರ್ಟ್ ಆಗೋಯ್ತು. ಅಂದ್ರೆ 80% ಇದ್ದವನು 50, 60, 35 ಹಂಗೆ ಫುಲ್ ಫೇಲ್ ಆಗೋ ಲೆವೆಲ್ಗೆ ಬಂದ್ಬಿಟ್ಟೆ ನಾನು. ಅದ್ರಲ್ಲಿ ಫಸ್ಟ್ ಇಯರ್ 2 ಸಬ್ಜೆಕ್ಟ್ ಫೇಲ್ ಆದ್ರೂ ಪಾಸ್ ಮಾಡ್ಬಿಡ್ತಾರೆ. ಅದು ನನ್ನ ಫಾಲ್ಟ್ ಅಲ್ಲ, ಸರ್ ಫಾಲ್ಟ್. ಆಯ್ತಾ? ಅದಾದ್ಮೇಲೆ ಓದೋ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಕಾರಣ ಏನಂದ್ರೆ ನಾನು ದುಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಆಮೇಲೆ ಅದಕ್ಕೇನು ಅಹಂಕಾರ ಇರಲ್ಲ, ಆದ್ರೆ ದುಡ್ಡು ಬಂದು ನನ್ನ ಕೈಯಲ್ಲಿ ನೋಡಿ ತೂತಿದೆ. ₹1 ನಾನು ಉಳಿಸ್ತಾ ಇರಲಿಲ್ಲ. ದಿನ ಫ್ರೆಂಡ್ಸ್ ಅಂತ ಪ್ರಾಣ. ನಾನೊಂದು ಸಿಗರೇಟ್ ಸೇರ್ತಾ ಇರಲಿಲ್ಲ, ಡ್ರಿಂಕ್ಸ್ ಮಾಡ್ತಾ ಇರಲಿಲ್ಲ ಕಾಲೇಜ್ ಲೈಫಲ್ಲಿ, ಡಿಗ್ರಿ ಲೈಫಲ್ಲಿ. ಡಿಗ್ರಿವರೆಗೂ ಡ್ರಿಂಕ್ಸ್ ಮಾಡೋರಿಗೆ ಡ್ರಿಂಕ್ಸ್ ಮಾಡೋ ಬದಲು ಅದ್ರದ್ದು ಹುಚ್ಚೆ ಕುಡೀರಿ ಅಂತ 5 ಜನಕ್ಕೆ ಕುಡಿಯೋದನ್ನು ಬಿಡಿಸಿದ್ದೀನಿ. ಆಮೇಲೆ ಏನಾಯ್ತು, ಡಿಗ್ರಿ ಆದ್ಮೇಲೆ ನಾನು ತುಂಬಾ ಸಣ್ಣಗಿದ್ದೆ. ತುಂಬಾ ಇಲ್ಲೆಲ್ಲ ಮೂಳೆ ಕಾಣೋದು, ಅಂದ್ರೆ ಈಗ ಹಿಂಗೆ ಮಾಳು ಇರುತ್ತಲ್ಲ, ಮಾಳು ತರ ಇದ್ದೆ ನಾನು ಅವಾಗ. ಅಷ್ಟಕ್ಕಿಂತ ಇನ್ನೂ ಸಣ್ಣ ಇದ್ದೆ ಅಂತ ಅನ್ಕೊಳ್ತೀನಿ. ಎಲ್ಲರೂ ಹೇಳ್ತಾರೆ ಡೈಲಿ 1 ಬಿಯರ್ ಹೊಡಿಯೋ ದಪ್ಪ ಆಗ್ತೀಯಾ, ಆಮೇಲೆ ಗ್ಲೋ ಆಗ್ತೀಯಾ ಅಂತ. ಅವತ್ತಿಂದ ಒಂದು 10 ಬಿಯರ್ ಡಿಗ್ರಿ ಫೈನಲ್ ಇಯರ್ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಅವಾಗಿಂದ ಯಾವ್ದೋ ಒಂದು ಬ್ರ್ಯಾಂಡ್, ಇವಾಗ ಬಡ್ವೈಸರ್. ನಂದು ಬಡ್ವೈಸರ್. ಕುಡಿಬೇಡಿ ಅಂತ ಹೇಳ್ಬಿಟ್ಟು ಬಿಡಿಸಿದವರು ನೀವೇ ಕುಡಿಯೋಕೆ. ಅದಾದ್ಮೇಲೆ ನಾನು ಯಾರಿಗೂ ಬುದ್ಧಿವಾದ ಹೇಳಲಿಲ್ಲ. ಇವಾಗ ನೋಡಿ, ನಾವು ತಪ್ಪು ಮಾಡಿಲ್ಲ ಅಂದ್ರೆ ನಾವು ಇನ್ನೊಬ್ರಿಗೆ ಬುದ್ಧಿ ಹೇಳ್ಬೋದು. ನಾನೇ ತಪ್ಪು ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಯಾರಿಗೂ ಹೇಳಿಲ್ಲ, ಯಾರಿಗೂ ಇದ್ ಮಾಡಿಲ್ಲ. ಆದ್ರೆ ಈಗ ಮಗುನ್ಗೂ ಅಷ್ಟೇ ಫುಲ್ ಫ್ರೀ ಬಿಟ್ಬಿಟ್ಟಿದೀನಿ. ಅವನಿಗೂ ಯಾವ ಹ್ಯಾಬಿಟ್ಸು ಇಲ್ಲ ಇವಾಗವರೆಗೂ. ಅವ್ನು ಏನು ಕಲ್ತಿಲ್ಲ, ಏನು ಕುಡಿಯೋದು ಇಲ್ಲ. ಅಂದ್ರೆ ಅವ್ರವ್ರ ಇಷ್ಟ. ಆದ್ರೆ ನಾನು ಕಲಿಯೋಕ್ಕಿಂತ ಮುಂಚೆ ಎಲ್ಲರಿಗೂ ಬುದ್ಧಿವಾದ ಹೇಳಿದೀನಿ. ನಾನೇ ಕಲ್ತ ಮೇಲೆ ಅಂದ್ರೆ ನಾನು ಅಡಿಕ್ಟ್ ಆಗಿಲ್ಲ. 6 ತಿಂಗಳಲ್ಲ, 1 ವರ್ಷ ಅಲ್ಲ, 2 ವರ್ಷನೂ ಇಲ್ಲದೆ ಇರ್ತೀನಿ. ಆಮೇಲೆ ನನ್ನ ಕಣ್ ಮುಂದೆನೆ ಡ್ರಿಂಕ್ಸ್ ಇದ್ರು ನಾನು ಕುಡಿಯೋದೇ ಇಲ್ಲ. ಫ್ರೆಂಡ್ಸ್ ಏನಾದ್ರು ಬಂದ್ರೆ ಅವ್ರ ಕಂಪ್ನಿ ಕೊಡೋಕ್ಕೋಸ್ಕರ ಮಾತ್ರ ಕುಡಿತೀನಿ. ಆದ್ರೆ ನಾನ್ ವೆಜ್ ಮಾತ್ರ ಕಣ್ ಮುಂದೆ ಇದ್ರೂ ಕಿತ್ಕೊಳ್ತಿದ್ದೆ. ಬಟ್ ರೀಸೆಂಟ್ ಆಗಿ ಯಾವ್ದೋ ಒಂದು ವಿಡಿಯೋ ನೋಡಿದೆ, ಅದ್ರಲ್ಲಿ ಹೇಳ್ತಿದ್ರು ಸತೀಶ್ ಕಾಡಬ್ರಹ್ಮ ಅವ್ರಿಗೆ 2 ಕೋಟಿಯ ಡ್ರಿಂಕ್ಸ್ ಬಾಟ್ಲೇ ಬೇಕು ಅಂತ. ನಿಜಾನಾ? ಇಲ್ಲ, ಅದು ರೀಲ್ ಅಂದ್ರೆ ಮೀನಿಂಗ್ ಗೊತ್ತಾ ಮೇಡಮ್ ನಿಮಗೆ? ರೀಲ್ ಆಗಿ ಮಾಡ್ತೀರಾ, ರಿಯಲ್ ಆಗಿ ಇಟ್ಕೋತೀರಾ? ಸೊ ರಿಯಲ್ ನಂಬಲ್ಲ, ಅದಕ್ಕೀಗ ರೀಲ್ ಮಾಡಕ್ ಸ್ಟಾರ್ಟ್ ಮಾಡಿದೀನಿ. ಅದು ಬಂದು 2 ಕೋಟಿ ಡ್ರಿಂಕ್ಸ್ ಅಂತ ಹೇಳಿದ್ರಲ್ಲ, ಅದು ಡಾಕ್ಟರ್ ಲೀಲಾ ಮೋಹನ್ ಅನ್ನೋರು ಪಾಪ ಕಷ್ಟ ಬಿದ್ದು 8 ಪಿಕ್ಚರ್ ಮಾಡಿದ್ದಾರೆ. ಅಷ್ಟು ಪಿಕ್ಚರ್ ಇಂದ ಅವ್ರಿಗೆ ರೆಕಗ್ನೈಸೇಷನ್ ಸಿಗ್ಲಿಲ್ಲ. ಅವ್ರ ಮೂವಿಗೆ ಒಂದೇ ಒಂದು ಕ್ವಶನ್ ನಾನು ಹೇಳ್ತೀನಿ. ಒಂದು ಮೂವಿ ಮಾಡ್ಬೇಕಾದ್ರೆ, ಅಂದ್ರೆ ಇಲ್ಲಿ ಬೆಳೆಯಕ್ ಬಿಡಲ್ಲ, ತುಳಿತಾರೆ, ಸಪೋರ್ಟ್ ಮಾಡಲ್ಲ, ಜೊತೆಲಿದ್ದವರೇ ತುಳಿತಾರೆ, ಜೊತೆಲಿದ್ದವರೇ ಸಪೋರ್ಟ್ ಮಾಡಲ್ಲ ಅಂದೆ. ಅದಕ್ಕೀಗ ಆನ್ಸರ್ ಮಾಡ್ತೀನಿ. ಈಗ ಒಂದು ಫ್ಲೋ ಅಲ್ಲಿ ಬಂದಿದೆ, ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಈಗ ಒಂದು ಮೂವಿ ಮಾಡಿದಾಗ ಎಷ್ಟು ಜನ ವರ್ಕರ್ಸ್ ಇರ್ತಾರೆ, ಎಷ್ಟು ಜನ ಕ್ಯಾಮ್ರಾಮನ್, ಪ್ರೊಡ್ಯೂಸರು, ಡೈರೆಕ್ಟ್ರು, ಅವ್ರ ನೆಂಟ್ರು, ಅವ್ರಿಗೆಲ್ಲರಿಗೂ ಗೊತ್ತಿರ್ತಾನೆ ಮೂವಿ ಮಾಡಿರೋದು. ಈಗ ಅವ್ರದ್ದೊಂದು ಪೋಸ್ಟ್ ಹಾಕ್ತಾರೆ ಮೇಡಮ್, ಒಂದು ಮೂವಿದು ನೆಕ್ಸ್ಟ್ ಮಂತ್ ರಿಲೀಸು ಇಲ್ಲ ಟೀಸರ್ ಏನೋ ಹಾಕ್ತಾರೆ. ಅಲ್ಲಿ ಎಷ್ಟು ಲೈಕ್ ಎಷ್ಟು ಕಮೆಂಟ್ ಇರುತ್ತೆ? 1 ಕಮೆಂಟು 4 ಲೈಕು 8 ಲೈಕ್ ಇರುತ್ತೆ. ತೋರಿಸ್ಲ ಈಗ ಯಾರ್ದಾರು ಮೂವಿದ್ ಓಪನ್ ಮಾಡಿ. ಆ ಮೂವಿಲ ಮಿನಿಮಮ್ 500 ಜನ ಇರ್ತಾರ, 100 ಜನ ಇರ್ತಾರ. ಅವ್ರ ರಿಲೇಷನ್, ಈಗ ನೀವು ಹೀರೋಯಿನ್ ಅಂದ್ರೆ ನಿಮ್ಮ ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ ಮಕ್ಕಳು, ಅವರೇ ಒಂದು 50 ಲೈಕ್ 50 ಕಮೆಂಟ್ ಹಾಕಿದ್ರೆ ಎಲ್ಲೋ ಹೋಯ್ತು, 50 ಶೇರ್ ಕೊಟ್ರೆ ಎಲ್ಲೋ ಹೋಯ್ತು. ಅವ್ರಿಗೆ ಇರಲ್ಲ, ಅವ್ರದ್ದೇನ್ ದುಡ್ಡು ಕಿತ್ಕೊಂಡು ಹೋಗ್ಬಿಟ್ವಾ, ನಾಳೆ ಆಯ್ತಾ ನಮ್ ತಿಕ್ಕ ನಾವು ನೋಡ್ಕೊಂಡು ಹೋದ್ವಿ ಅಂತ ಆ ತರ ಜನ ಇರೋದಕ್ಕೆ ಕನ್ನಡ ಇಂಡಸ್ಟ್ರಿ ಈ ತರ ಆಗ್ತಾ ಇರೋದು. ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಮೇಡಮ್, ನನ್ಗೆ ಬಕೆಟ್ ಹಿಡಿದು ಇದು ಸುತ್ತಿ ಬಳಸಿ ಸುಳ್ಳು ಹೇಳಕ್ ಬರಲ್ಲ. ನಾನು ಹೇಳ್ತಿದ್ದು ಕರೆಕ್ಟಾ ಇಲ್ವಾ? ನಿಮ್ ಬಾಯಿಂದ ನಾನು ಹೇಳಿಸ್ಬೇಕು. ಇವಾಗ ಇದು ರಿಯಲ್ಲ ಇಲ್ವಾ? ಸಪೋರ್ಟ್ ಮಾಡ್ತಾ ಇಲ್ಲ ನೀವು ಕನ್ನಡದವರು, ಕನ್ನಡ ಫಿಲಿಂ ಸಪೋರ್ಟ್ ಅಂತ ಆ ತರ ಮಾತಾಡಬೇಡಿ. ಟೋಟಲ್ ಆಗಿ ಹೇಳ್ತಾ ಇರೋದು. ಹಂಗ್ ಮಾಡಿದ್ರೆ ಹನಿ ಗುಡಿದ್ರೆ ಹಳ್ಳ. ಅದನ್ನ ಮಾಡದೇ ಇರೋದಕ್ಕೆ ಕನ್ನಡ ಇಂಡಸ್ಟ್ರಿ ಪಬ್ಲಿಸಿಟಿ ಆಗ್ತಾ ಇಲ್ಲ. ನಾನೊಂದು ಶೋಕ್ ಬಂದ್ರೆ ನಾನು ಒಂದೇ ಒಂದು ಸ್ಯಾಂಪಲ್ ಹೇಳ್ತೀನಿ. ಎಲ್ಲರೂ ದುಡ್ಡು ಕೊಟ್ಬಿಟ್ಟು ಮೀಡಿಯಾನ ಕರೆಸ್ತಾರೆ ಮೇಡಮ್.
ಅದು ಎಷ್ಟು ಪಬ್ಲಿಸಿಟಿ ಆಯಿತು, ಅದು ಬರೀ ಬ್ಯಾಂಗ್ಳೂರ್ ಅಷ್ಟೇ. ನಾನು ಒಂದು ನಾಯಿ ಹಿಡ್ಕೊಂಡು ಹೋದೆ, ಆ ಮೂವಿ ಹೆಸರು ಹೇಳಲ್ಲ, ಆ ಮೂವಿದು ಲಂಡನ್, USA, ರಷ್ಯಾ ತೋರಿಸ್ತೀನಿ. ಇದು ಪಬ್ಲಿಸಿಟಿ ಅಂದ್ರೆ ಅದು 0 ರೂಪೀಸಲ್ಲಿ, 0 ರೂಪೀಸಲ್ಲಿ. ಅದು ತಾಕತ್ತು ನನ್ನ ಒಬ್ಬನಿಗೆ ಇರೋದು. ನನಗೆ ಮೀಡಿಯಾ ಪುಲ್ಲರ್ ಅವಾರ್ಡ್ ಬಂದಿದೆ, ಕ್ರೌಡ್ ಪುಲ್ಲರ್ ಅವಾರ್ಡ್ ಬಂದಿದೆ, ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ಬಂದಿದೆ, ಸೂಪರ್ ಸ್ಟಾರ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ಈಗ ರಜನಿಕಾಂತ್ ಸರ್ ಫಿಲಿಂ ಲ್ಯಾಂಡರ್ ಸೂಪರ್ ಸ್ಟಾರು, ರಾಜ್ಕುಮಾರ್ ಸರ್ ಸೂಪರ್ ಸ್ಟಾರು. ಅದು ಫಿಲಿಂ ಇಂಡಸ್ಟ್ರಿಗೆ. ಡಾಗ್ ಫೀಲ್ಡ್ ಅಲ್ಲಿ ವರ್ಲ್ಡ್ಗೆ ಬಂದಿದೆ. ನಾನು ಒಂದೇ ಒಂದು ಹೇಳ್ತೀನಿ ಮೇಡಮ್, ಈಗ ಸೂಪರ್ ಸ್ಟಾರ್ ಅಂತ ಹೊಡೆದ್ರೆ ಕರ್ನಾಟಕ, ಅರ್ಧ ಇಂಡಿಯಾ, ಫುಲ್ ಇಂಡಿಯಾ, ವರ್ಲ್ಡ್. ಈಗ ವರ್ಲ್ಡ್ಗೆ ಸೂಪರ್ ಸ್ಟಾರ್ ಅಂತ ಹೊಡೆದ್ರೆ ನಾನೀಗ ಯಾರ್ಯಾರು ಹೆಸರು ಹೇಳಿದೆ ಅವ್ರು ಬರ್ತಾರ? ಅಲ್ಲಿಗೆ ಯಾರು ಫಸ್ಟ್ ಅವ್ರು ತಾನೇ ಬರ್ತಾರೆ. ಅಂದ್ರೆ ಅವ್ರು ಬರೀ ಇಂಡಿಯಾಗಾಯ್ತು ಲೆಕ್ಕ. ವರ್ಲ್ಡ್ ಸೂಪರ್ ಸ್ಟಾರ್ ಅಂತ ಹೊಡೆದ್ರೆ, ವರ್ಲ್ಡ್ಗೆ ನಂಬರ್ 1 ಸೂಪರ್ ಸ್ಟಾರ್ ಅಂತ ಹೊಡೆದ್ರೆ ಇಲ್ಲಿ ಇಂಡಿಯಾ ಒಳಗೆ ಇರೋರ ಹೆಸರು ಬರುತ್ತಾ? ಸೊ ವರ್ಲ್ಡ್ ಗೆ ಸೂಪರ್ ಸ್ಟಾರ್ ನಂಬರ್ 2 ನಿಮ್ಮ ಮಗನ ಮಾಡ್ಬೇಕು ಅಂತ ಇದ್ದೀರಾ? ಎಲ್ಗೋ ಹೊಟ್ಟೋದ್ರಿ. ನಿಮ್ ಪಾಯಿಂಟ್ ಅರ್ಥ ಆಯ್ತು ಸರ್. ನಾನು ಅದನ್ನ ಆ ಟಾಪಿಕ್ ಬರ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ನಾಯಲ್ಲಿ ವರ್ಲ್ಡ್ಗೆ ನಂಬರ್ 1 ಇದ್ದೀನಿ. ಮಿಕ್ಕಿದವ್ರು ಏನೇ ಇದ್ರು ಇಂಡಿಯಾ ಒಳಗಡೆಗೆ, ಇಲ್ಲ ಕರ್ನಾಟಕ ಒಳಗಡೆ, ಇಲ್ಲ ತಮಿಳ್ನಾಡು, ಆಂಧ್ರ, ಆತರ ಅವ್ರವ್ರ ಸ್ಟೇಟ್ಗೆ ಅವ್ರವ್ರ ಲ್ಯಾಂಗ್ವೇಜ್ಗೆ. ಆದ್ರೆ ವರ್ಲ್ಡ್ಗೆ ಬರೋದು ದೊಡ್ಡದ, ಅವ್ರವ್ರ ಸ್ಟೇಟಿಗೆ ಬರೋದು ದೊಡ್ಡದ? ವರ್ಲ್ಡ್ಗೆ ಬರೋದು ದೊಡ್ಡದು. ಈಗ ನಾನು ವರ್ಲ್ಡ್ಗೆ ನಂಬರ್ 1 ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಆಗಿದ್ದೀನಿ. ಅದೇ ತರ ಡಾಗ್ ಬ್ರೀಡಿಂಗ್ ಅಲ್ಲಿ ಸೂಪರ್ ಸ್ಟಾರ್ ವರ್ಲ್ಡ್ ಆಗಿದ್ದೀನಿ. ಅದು ಏಷ್ಯಾ ಫೇಮ್ ಅವಾರ್ಡ್ ತಗೊಂಡಿದ್ದೀನಿ. ಅದನ್ನ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ಇದು ಬಿಟ್ಬಿಡಿ, ಇದು ನಂದ ಬಗ್ಗೆ ಇಂಟ್ರೊಡಕ್ಷನ್. ಈಗ ನನ್ನ ಮಗನ ವಿಷಯಕ್ಕೆ ಬಂದ್ರಿ. ನಾನು ಮಗನ್ನ ಬಂದು ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇಂಡಿಯಾಗೆ ಕನ್ನಡ, ತಮಿಳು, ತೆಲುಗು, ಆಂಧ್ರ ಇದಕ್ಕೆಲ್ಲ ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ತಾ ಇದ್ದೀನಿ. ಮಾಡೇ ನಂಬರ್ 1 ಯಾರು? ಈಗ ನಾನು ಒಂದೇ ಒಂದು ಹೇಳ್ತೀನಿ. ಈಗ ನಿಮ್ಗೆ ಯಾರು ಈಗ ನಂಬರ್ 1 ಅನ್ಸುತ್ತೆ, ಅವ್ರು ನಂಬರ್ 1 ಅಂತ ಅವ್ರು ಅನ್ಕೊಳ್ತಾರೆ. ಅವಾಗ ನಮ್ಮನ್ನಾಗ ನಂಬರ್ 2 ಇರ್ಲಿ ಬಿಡಿ. ಈಗ ಇನ್ನೊಬ್ಬ ನಂಬರ್ 1 ಅನ್ಕೊಳ್ತಾರೆ, ಅವ್ರ ಮುಂದೆ ನಮ್ಮ ಮಗ ನಂಬರ್ 2 ಇರ್ಲಿ ಬಿಡಿ. ಅವ್ರವ್ರು ನಂಬರ್ 1 ಅನ್ಕೊಳ್ತಾರೆ. ಆದ್ರೆ ನಂಬರ್ 1 ಮಾಡ್ತೀನಿ ಅನ್ನೋದು ದುರಾಂಕಾರ. ಅದಕ್ಕೆ ನಂಗೆ ನಂಬರ್ 1 ಬೇಡ. ಯಾರು ಸೂಪರ್ ಸ್ಟಾರ್ ಇದಾರೆ ಅವ್ರು ಸೂಪರ್ ಸ್ಟಾರ್ ಅಲ್ಲೇ ಇರ್ಲಿ, ನನ್ ಮಗ ನಂಬರ್ 2 ಅಲ್ಲೇ ಇರ್ಲಿ ಸಾಕು. ಆದ್ರೆ ಎಷ್ಟು ಹೆಸರು ಮಾಡ್ತೀನಿ ಅಂದ್ರೆ ಮೇಡಮ್, ಈಗ ಎಲ್ಲಾರ ಮಕ್ಕಳನ್ನ ಫಾರಿನ್ ಕಳಿಸಿ ಟ್ರೈನಿಂಗ್ ಮಾಡಿಸಿ ಆ ಕೋರ್ಸ್ ಈ ಕೋರ್ಸ್ ಎಲ್ಲ ಮಾಡಿ ಲಾಂಚ್ ಮಾಡೋದು, ಹೆಸರುಗಳೇ ಹೇಳಲ್ಲ. ಅವ್ರು ಫೇಮಸ್. ನನ್ನ ಮಗನ್ನ 0 ರೂಪೀಸಲ್ಲಿ ಒಂದು ಫೇಲ್ ಪಾರ್ಟಿ ಮಾಡಿದೆ. ಇವತ್ತು ನನ್ನ ಮಗ ಫೇಮಸ್. ನೀವೇ ಒಂದೊಂದು ಫಂಕ್ಷನ್, ಬಿಗ್ ಬಾಸ್ ವೇದಿಕೆಗೆ ಹೋಗ್ಲಿ, ಅನುಬಂಧ ಅವಾರ್ಡ್ಗೆ ಹೋಗ್ಲಿ, ಅದು ಬೇಡ, ತುಕಾಲಿ ಸಂತೋಷ್ ಅವರು ಅಷ್ಟು ಫಂಕ್ಷನ್ ಮಾಡಿದ್ರಂತೆ. ಇಷ್ಟು ಹೆಸರು ಎಲ್ಲೂ ಬರ್ಲಿಲ್ವಂತೆ. ಬರೀ ನನ್ನ ಮಗಂದು ಬಿಗ್ ಬಾಸ್ ಅನುಬಂಧ ಅವಾರ್ಡ್ ಅಲ್ಲಿ, ಬಿಗ್ ಬಾಸ್ ಇದ್ರಲ್ಲಿ ಹರ್ಷ ಅಂದಿದ್ಕೆ ಹೊಸಪೇಟೆನೋ ಬಳ್ಳಾರಿಗೆ ಹೋದ್ರಂತೆ. ಇವ್ರು ಹೋಯ್ತಾ ಇದ್ರೆ ಹರ್ಷ ಅಂತ ಮೈ ಮೇಲೆ ಬಿದ್ದು ಬರ್ತಾರಂತೆ. ಅವ್ರ ಮೇಲೆ ಆ ಪ್ರೀತಿ ಮೊದ್ಲು ಇರ್ಲಿಲ್ವಂತೆ. ಇಷ್ಟು ವರ್ಷ ಅರಸಾಹಸ ಮಾಡಿದ್ರು, ಅಷ್ಟು ಹೆಸರು ತಗೊಂಡಿದ್ರು, ಬಿಗ್ ಬಾಸ್ಗೆ ಹೋಗಿ ಬಂದಿದ್ರು, ಈ ತರ ಜನ ಪ್ರೀತಿ ಬರ್ಲಿಲ್ವಂತೆ. ಬರೀ ಹರ್ಷ ಅನ್ನೋದು ಒಂದೇ ಒಂದು ಅವರು ಮಿಮಿಕ್ರಿ ಮಾಡಿದ್ಕೆ ಇವತ್ತು ಫೇಮಸ್ ಅಂತ. ಬೇಕಾದ್ರೆ ಸ್ಪೀಕರ್ ಫೋನ್ ಹಾಕಿ ಇಲ್ಲೇ ಸ್ಪೀಕರ್ ಫೋನ್ ಅಲ್ಲಿ ಮಾತಾಡ್ಸ್ತೀನಿ.